ಇನ್ನು ಆಚೆ ತಂತ್ರಗಳ ಬಗ್ಗೆ ಸ್ವಲ್ಪ ಮಾತಾಡಿದೆ ಅಂತ ಹೇಳಿದೆ. ಚತುಷ್ಷಷ್ಟಿಷ್ಟ ತಂತ್ರಾಣಿ ಯಾಮಲಾದೀನಿ ಪಾರ್ವತಿ. ಯಾಮಲಾದಿ 64 ತಂತ್ರಗಳಿವೆ. ಹೌದು. ಪಾಷಂಡ ಮೋಹನಾಯ ಇವ ವಿಫಲಾನಿಹ ಸುಂದರಿ. ಇವೆಲ್ಲ ಒಳ್ಳೆಯ ವಿಷಯಕ್ಕೆಲ್ಲ ಇರುತ್ತು, ಮೋಸ ಮಾಡಲಿಕ್ಕೆ ಇರು ಅಂತ. ದೈತ್ಯಾನ ಮೋಹನಾರ್ಥಂದು ತಂತ್ರಶಾಸ್ತ್ರಂ ಶಿವೋದಿತಂ. ಶಿವ ಹೇಳಿದ್ದೆಲ್ಲ ದೈತ್ಯರಿಗಾಗಿ, ಒಳ್ಳೆಯವರಿಗಾಗಿ. ಯಾರಿಗೆ ಹೇಳಿದ್ದು ಹೇಳಬೇಕಲ್ಲ ನಾವು. ಷಟ್ಪ್ರಕಾರಾಣಿ ತಂತ್ರಾಣಿ ತೊದ್ದೈವತ್ಯಾನಿ ಶಂಕರ, ಎಲ್ಲ ಅವನದ್ದೇ. ಹಿರಿಮೆಯನ್ನು ಹೇಳುವಂಥದ್ದು. ಪರಸ್ಪರ ವಿರುದ್ಧಾನಿ ಕುರುಶ್ವತ್ತ ಮೆತಾತತ. ಪದ್ಮಪುರಾಣದಲ್ಲಿ ಹೇಳ್ತಾನೆ, ದೇವರು ಹೇಳ್ತಾನೆ, ಇಷ್ಟ ಬಂದಾಗ ಹಾಕಿಬಿಡು, ಎಂತ ಬೇಕಾದ್ರೆ ನಡೆಸಿಬಿಡು. ಅತತ್ಯಾನಿ ವಿತತ್ಯಾನಿ ದರ್ಶೇಶ್ವ ಮಹಾಭುಜ ಪ್ರಕಾಶಂಕುರು ಆತ್ಮಾನ ಅಪ್ರಕಾಶಂಚ ಮಾಂಕುರು. ತಪ್ಪು ತಪ್ಪಾಗಿ ಬರಿ, ಪೆದ್ದು ಪೆದ್ದಾಗಿ ಬರಿ, ಒಂದಕ್ಕೊಂದು ಕೂಡಿಸದಂತೆ ಬರೆದು ಹಾಕು, ಏನು ಸಮಸ್ಯೆಯೇ ಇಲ್ಲ. ನಿನ್ನನ್ನೇ ಹೈಲೈಟ್ ಮಾಡು, ನನ್ನನ್ನು ಏನೂ ಅಲ್ಲ ಅಂತ ಮಾಡು, ಎಲ್ಲ ಪರವಾನಿಗೇನೆ ದೇವರು ಕೊಟ್ಟಿದ್ದಾನೆ ಅಂತ ದೇವರೇ ಹೇಳಿಬಿಟ್ಟ ಗೆರೆಗಳು ಪಬ್ಲಿಕ್ ಆಗಿವೆ. ಆದ್ದರಿಂದ ಶಿವನಿಗೆ ಗೊತ್ತು, ಇದು ಪಬ್ಲಿಕ್ ಆದ್ದರಿಂದ ಯಾರಿಗೂ ಸಮಸ್ಯೆ ಆಗುವುದಿಲ್ಲ. ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಂಡದ್ದಕ್ಕೂ ಅವರಿಗೆ ಗೊತ್ತಿರೋದ್ರಿಂದ ಇದನ್ನೆಲ್ಲ ಗ್ಯಾರಂಟಿ. ಯಾಕೆಂದರೆ ಇದು ಮಾಡಿದ್ದರಿಂದ ತಪ್ಪಾಗಿದೆ. ಆದ್ದರಿಂದ ನಾವು ಹೇಳಿಬಿಡುದ ಗುರುಗಳನ್ನು, ನೀನು ಎಂತಾದರೂ ಬೇಡದಿದ್ದ ಹೆಸರಿನಿಂದ ಕರೆದು ಬಿಡು ಅಂತ. ಹಾಗೆಲ್ಲ ಆಗೋದಿಲ್ಲ ಅಂತ ತೊಂದರೆ ಇಲ್ಲ, ಹೇಳಿಬಿಡು. ಮಕ್ಕಳ ಹತ್ರ ಅಮ್ಮ ಹೇಳ್ತಲ್ಲ, ಅಪ್ಪನಿಗೆ ಬೈದು ಬಿಡೋದು. ಎಂಥದಕ್ಕೆ ಬೈದು ಅಂತ ಅಲ್ಲ, ಮೊನ್ನೆ ಜೋರು ಮಾಡಿದ್ದಾರಲ್ಲ ನಿಮಗೆ ಮಾರ್ಕ್ ಕಮ್ಮಿ ಬಂದದ್ದಕ್ಕೆ. ಅದು ಬಂದಿದೆ, ಎಂತ ಮಾಡುವ ನೋಡಿ. ಸಾಮಾನ್ಯವಲ್ಲೇ ನಾವು ಅದನ್ನು ಬೈಲಿಕ್ಕೆಲ್ಲ ಹೋಗುವುದಿಲ್ಲ, ತಮಾಷೆಗಾಗಿಯೂ ನಡೆಯುವುದಿಲ್ಲ. ಹಾಗಿರುವಾಗ ಎಲ್ಲಿ ಆಗುತ್ತೆ? ಅದಕ್ಕೆ ಅಷ್ಟೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆ ಗೆರೆಗಳನ್ನೆಲ್ಲ ಒಟ್ಟು ಮಾಡಿ ಹೇಳಿ. ಅಲ್ಲಿ ಮತ್ತು 5 ಪ್ರಕಾರದಲ್ಲಿ ಬಂದಿರತಕ್ಕ ಆಚಾರ್ಯರನ್ನು ಇವರನ್ನು ತಂದಿದ್ದಾನೆ. ಸುಮ್ಮನೆ ಹೆಸರು ತಿಳ್ಕೊಳ್ಳಿಕ್ಕೆ, ಇನ್ನವರ ಆಚಾರ್ಯ ಬೆನ್ನಿಂದ ಹೋಗಬೇಡಿ ಅಂತ ಹೇಳಲಿಕ್ಕೋಸ್ಕರ. ಸೃಷ್ಟ್ಯನಂತರಮೇವೇಶಃ ಶಿವಾನ್ ಸ್ಮೃತ್ವ ದಶ ಆತ್ಮಜಾನ್. ರುದ್ರ 10 ತಂದ, ಅಲ್ಲಿ 11 ರುದ್ರರಾದತ್ತು. ಜ್ಞಾನಮೇಕಂ ವಿಭಜ್ಯೇವ ತೇಷಾಂ ತತ್ ಸಂಖ್ಯೆಯ ಅವದತ್. ಮತ್ತು ಅವರಿಗೆ ಒಬ್ಬೊಬ್ಬರಿಗೆ ಹೇಳಿಕೊಟ್ಟು ಬಂದ. ಹೀಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಇದು ಸ್ವಯಂಭೂ ಆಗಮ ಹೇಳೋದು. ದೊಡ್ಡ ಮಟ್ಟಿನಲ್ಲಿ ಒಂದು ಬೆಳೆಯಿತು, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟಿಷ್ಟು ಕೊಟ್ಟು ಅದರಲ್ಲಿ ಬಂದದ್ದು ಮೊದಲಿಯಲ್ಲಿಂದ ಒಬ್ಬೊಬ್ಬರಿಂದ ಇದು 5 ಮೋರೆಯ ಶಿವನ ಕ್ರಮ. ಪೂರ್ವಮಮ ಮುಖಾಜ್ಜಾತ ಸದ್ಯೋಜಾತ ರೇಣುಕ. ಮೊದಲಿಗೆ ನನಗೆ ಸದ್ಯೋಜಾತ ಮೋರೆಯಿಂದ ಬಂದವ ರೇಣುಕಾಚಾರ್ಯ. ಮತ್ತು ನನಗೆ ವಾಮದೇವ ಮೋರೆಯಿಂದ ಮೊದಲು ಬಂದ ಆಚಾರ್ಯ ದಾರುಕಾಚಾರ್ಯ. ಮತ್ತು ಮುಂದಕ್ಕೆ ಅಘೋರ ರೂಪದಿಂದಲೂ ಸಹ ಮೊದಲು ಹುಟ್ಟಿದವರು ಶಂಖಕರ್ಣಕ. ಮತ್ತು ತತ್ಪುರುಷರಿಂದ ಬಂದಾಗ ಧೇನುಕರ್ಣಕ ಬಂದಿದ್ದಾನೆ. ಕೊನೆಗೆ ಈಶಾನ್ಮುಖದಿಂದ ವಿಶ್ವಕರ್ಣಕ. ಈಗ 5 ಆಚಾರ್ಯರು. ಇವತ್ತು ಹೆಚ್ಚಾಗಿ ರೇಣುಕಾಚಾರ್ಯರು ಪ್ರಸಿದ್ಧರಷ್ಟೇ, ಉಳಿದ ಆಚಾರ್ಯ ಪ್ರಸಿದ್ಧರಲ್ಲ ಅಂತಲ್ಲ. ಇದು ಆಚಾರ್ಯರ ಪರಂಪರೆಯನ್ನು ಇಟ್ಟುಕೊಂಡು ಹೋಗುವುದಾಗಿದ್ದರೂ ಒಂದೊಮ್ಮೆ ಮೊದಲು ಬಂದದ್ದು ಲೆಕ್ಕ ಅವರದ್ದು. ಅಲ್ಲಿಂದ ಗುರುಗಳ ಹೆಸರು ಬಂದಿದೆ. ಶಿವನ ಸೃಷ್ಟಿಯ ಬಗ್ಗೆ ಇದು ಸೈದ್ಧಾಂತಿಕವಾದ ಕೆಲವು ಮಾತುಗಳು. ಮಹಾಭಾರತ, ಪುರಾಣ, ಬ್ರಹ್ಮವಿವರ್ತ, ವಾಮನ, ಕೂರ್ಮ ಎಲ್ಲ ಹೇಳಿದ ಗೆರೆಗಳು ಇಲ್ಲಿವೆ. ಶ್ರೀವತ್ಸಾಂಕಃ ಋಷಿಕೇಶಃ. ದೇವರು ಯಾರು ಅಂತ ಕೇಳಿದರೆ ಅವನು ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ಹೊತ್ತವನು. ಅದು ಯಾರಿಗಿಲ್ಲ. ಮತ್ತೆ ಅವನ ಅಸಾಧಾರಣವಾದ ಒಂದು ಲಕ್ಷಣ ದೇವರು ಯಾರು ಅಂತ ನೋಡಲಿಕ್ಕೆ ಬರ್ತದೆ. ಇದನ್ನು ಪೌಂಡ್ರಕ ವಾಸುದೇವ ಕೃಷ್ಣ ಬದುಕಿದ್ದಾಗಲೇ ಎಲ್ಲರಿಗೂ ನಾನು ದೇವರು ಅಂತ ಹೇಳಿದ. ನೆಗಾಡಿದ್ರಿ ಎಲ್ಲರೂ. ಯಾಕೆಂದರೆ ನಿನ್ನ ಎದೆಯಲ್ಲಿ ಶ್ರೀವತ್ಸ ಉಂಟಾ ಅಂತ ಕೇಳಿದರು. ಓ ಇಲ್ಲಲ್ಲ ಹೇಳಿ ಅವನು ಹೋಗಿ ಮತ್ತೆ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಹಾಕಿಕೊಂಡು ಬಂದ. ಅದು ಹೇಗೆ ಮಾಡಿಕೊಂಡ ಅಂದರೆ ಅವನು ಕೊಳ್ಳಿಯನ್ನು ಬಿಸಿ ಮಾಡಿ ಅಲ್ಲಿ ಇಟ್ಕೊಂಡದ್ದನ್ನು ಸುಟ್ಕೊಂಡದ್ದು. ಅಂದರೆ ಕೃಷ್ಣನ ಬಲ ಎದೆ, ದೇವರ ನಾರಾಯಣನ ಬಲ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇದೆ, ಪಾದದ ಗುರುತು ಇದೆ. ಅದು ಕಥೆ ಆದದ್ದು ಭಾರಿ ವಿಶೇಷ, ಭೃಗುವಿನದ್ದು ಇರಲಿ. ಹಾಗಾಗಿ ಇಲ್ಲಿ ಲಕ್ಷ್ಮಿಯ ಸ್ಥಾನ ಇದೆ. ಅದು ಕಾಣುವಾಗ ಕಪ್ಪು ಮಚ್ಚೆಯಾಗಿ ಕಾಣ್ತದೆ, ದೊಡ್ಡದಾಗಿ ಸುಟ್ಟಾಗಿ ಕಾಣ್ತದೆ. ಅವನು ಸುಟ್ಟುಕೊಂಡು ಬಂದಿದ್ದಾನೆ. ಮತ್ತೆ ಯಾರು ಹೇಳಿದ್ರಂತೆ, ನೀನು ದೇವರಾಗುವುದಿಲ್ಲ, ಯಾಕೆ ನೀನು ಗರುಡನ ಮೇಲೆ ಇಲ್ಲ. ಸರಿ, ಅವನೊಂದು ಯಂತ್ರ ಮಾಡಿಕೊಂಡು ಗರುಡನ ಮೇಲೆ ಬಂದವಂತೆ. ಅದು ನಾಚಿಕೆ ಆಯಿತು. ಯಾಕೆ ಅದು ಯಂತ್ರ. ಅದಕ್ಕೆ ಈ ಗರುಡ, ನಿಜವಾದ ಗರುಡ ಹೋಗಿ ಒಂದು ರೆಕ್ಕೆಯಲ್ಲಿ ಬಡದು ಅದು ಕೆಳಗೆ ಇತ್ತು, ಅಲ್ಲಿ ಹೋಗಿದೋಯ್ತಾ. ಮತ್ತೆ ಯಾರು ಹೇಳಿದ್ರಂತೆ ಅದು 4 ಕೈ ಬೇಡವನ ಅಂತ. 4 ಕೈ ಇಟ್ಕೊಂಡು ಬಂದಂತೆ. ಮತ್ತೆ ಚಿನ್ನದ್ದು 2 ಆ್ಯಡ್ ಮಾಡಿಕೊಂಡಂತೆ. ಅದು ಸರಿಯಾಗಲಿಲ್ಲ. ಅದು ಅದರಲ್ಲಿ ಸೆನ್ಸ್ ಇಲ್ಲ, ಕೆಲಸ ಮಾಡೋದು. ಹೀಗೆ ವಿಚಿತ್ರವೇ. ಅಂದರೆ ಭಗವಂತನ ಅಸಾಧಾರಣ ಲಕ್ಷಣಗಳು ಯಾವುದೊಂದು ಗರುಡನ ಮೇಲೆ ಹೋಗುವುದಿದ್ದು ಯಾವ ದೇವತೆಯೂ ಇಲ್ಲ. ಅದಕ್ಕೆ ಪ್ರತ್ಯಕ್ಷವಾದ ಇತಿಹಾಸಗಳು. ಹಾಗೆ ಶ್ರೀವತ್ಸ ಚಿಹ್ನೆ, ಶ್ರೀವತ್ಸಾಂಕ ಋಷಿಕೇಶ ಸರ್ವದೈವತ ಪೂಜಿತ. ಎಲ್ಲರಿಂದಲೂ ಅವನು ಪೂಜಿತನಾಗಿದ್ದಾನೆ. ಬ್ರಹ್ಮ ತಸ್ಯ ಉದರಭವ. ಅವನ ನಾಭಿಕಮಲದಿಂದ ಬಂದವ ಬ್ರಹ್ಮ. ತಸ್ಯ ಅಹಂಚ ಶಿರೋಭವ.
ಅವನ ತಲೆಯಲ್ಲಿ ನಾನು ಬಂದಿದ್ದೇನೆ ಅಂತ ಅಹಂಕಾರ ತತ್ವ ಒಡೆಯನಾದ ಶಿವ ಹೇಳವ ಮಾತದು. ನಾನಲ್ಲಿ ಬಂದಿದ್ದೇನೆ ಅಂತ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ, ಇದು ಭಗವದ್ಗೀತೆಯ ಮಾತು. ಅರ್ಜುನ ನೋಡಿದೆ ಅಂದ, ನಿನ್ನ ನೋಡಿದೆ ಮಾರೆಯ, ನಿನ್ನ ತೆಕ್ಕೆಯಲ್ಲಿ ಬ್ರಹ್ಮನನ್ನು ನೋಡಿದೆ. ಬ್ರಹ್ಮನ ಕಮಲಾಸನಸ್ಥಂ ಶಿವಂ, ಬ್ರಹ್ಮದೇವರ ಉಡಿಯಲ್ಲಿ ಕೂತು ಶಿವನನ್ನು ನೋಡಿದ್ನಲ್ಲ ನಾನು ಅಂತ. ಅವನ ಉಡಿಯಲ್ಲಿ ಮತ್ತೆ ಸ್ಕಂದ ಕೂತಿದ್ದಾನೆ. ಹೀಗೆ ಇಡೀ ಪರಂಪರೆಯನ್ನು ನೋಡ್ತಾ ಇದ್ದೇನೆ ಅಂತಾನವ. ಯಸ್ಯ ಪುತ್ರ ಸ್ವಯಂ ಬ್ರಹ್ಮ ಪೌತ್ರಸ್ಯಾಗ್ನಿಲ ಲೋಹಿತ ಕುರು ಪುರಾಣ ಹೇಳ್ತದೆ. ಬ್ರಹ್ಮದೇವರು ಮಗ, ರುದ್ರದೇವರು ಮೊಮ್ಮಗ ಅಂತ. ದನ್ನಾಭಿಕಮಲೆ ಬ್ರಹ್ಮ ಶಂಕರಸ್ತಲ್ಲಲಾಟಜಃ, ಬ್ರಹ್ಮವ್ಯರ್ಥ ಹೇಳ್ತಾರೆ ಅವನ ಹಣೆಯಲ್ಲಿ ಹುಟ್ಟಿ ಬಂದವ ಶಿವ ಇದ್ದಾನೆ ಬ್ರಹ್ಮನದ್ದು ಅಂತ. ಅಹಂ ಪ್ರಸಾದಜಃ ತವ ಕ್ರೋಧಾತ್ ತ್ರ್ಯಂಬಕಃ ಪ್ರಾಣಾಜ್ಜಾತೋ ಭವತೋ ಮಾತರಿಶ್ವ. ಯಾರೆಲ್ಲ ಎಲ್ಲಿಂದ ಸೃಷ್ಟಿಯಾಗಿದ್ದಾರೆ ಅಂತ ವಿಶ್ವರೂಪದ ಚಿಂತನೆಯಲ್ಲಿ ಪ್ರಾಣತತ್ವ ಎಲ್ಲಿ ಬಂದಿದೆ, ನಾನು ಎಲ್ಲಿದ್ದೇನೆ ಎಲ್ಲ ಹೇಳಿದ್ದಾರೆ. ಇವರೆಲ್ಲ ಹೇಗಿದ್ದಾರೆ, ಅವರ ಸಂಬಂಧ ಹೇಗಿದೆ ಅನ್ನತಕ್ಕ ಕೆಲವು ಮಾತುಗಳು ಭಾರತದ್ದು ಪುರಾಣಗಳದ್ದೆಲ್ಲ. ಏಷ ಲೋಕ ಗುರುರ್ ಬ್ರಹ್ಮ ಜಗದಾದಿಕರಃ ಪ್ರಭು, ಇವ ಜಗತ್ತಿಗೆ ಒಡೆಯನಾದ ಬ್ರಹ್ಮ, ಸೃಷ್ಟಿ ಮಾಡುವವ, ನಾಭಿಕಮಲದಲ್ಲಿ ಬಂದವ. ಮಯಾ ಅನುಶಿಷ್ಟೋ ಭವಿತ ಸರ್ವಭೂತ ವರಪ್ರದ, ನಾನವನಿಗೆ ಆಜ್ಞೆ ಮಾಡಿದ್ದೇನೆ, ಶಾಸನ ಮಾಡಿದ್ದೇನೆ, ನೀನು ಈ ಲೋಕಕ್ಕೆ ಒಳ್ಳೆಯದನ್ನು ಮಾಡ್ತಾ ಬಾ ಅಂತ. ಅಸ್ಯ ಚೈವ ಆತ್ಮಜಃ ರುದ್ರ, ಇವನ ಮಗ ಬ್ರಹ್ಮದೇವರ ಮಗ ರುದ್ರ, ಅವನು ಲಲಾಟಾದ್ಯ ಸಮುತ್ಥಿತ, ಅವನು ಹಣೆಯಿಂದ ಹುಟ್ಟಿ ಬಂದಿದ್ದಾನೆ. ಬ್ರಹ್ಮಾನುಶಿಷ್ಟ, ಅವ ಬ್ರಹ್ಮದೇವರು ಹೇಳಿದ ಹಾಗೆ ಕೇಳುತ್ತಾನೆ. ಸರ್ವಭೂತ ಧರಃ ಪ್ರಭು, ಇಡೀ ಜಗತ್ತನ್ನು ನೋಡಿಕೊಳ್ಳುವವ ಬ್ರಹ್ಮದೇವರ ನಂತರದಲ್ಲಿ ಬ್ರಹ್ಮದೇವರು ಹೇಳಿದ ಹಾಗೆ ರುದ್ರದೇವರು ಅಂತ ಕ್ಲಿಯರ್ ಪಿಕ್ಚರ್ ಕೊಡ್ತಾನೆ. ದೇವರು ಹೇಳಿದ, ನಾನು ಹೇಳಿದಂತೆ ಬ್ರಹ್ಮ ಕೇಳುತ್ತಾನೆ, ಬ್ರಹ್ಮ ಹೇಳಿದಂತೆ ರುದ್ರ ಕೇಳುತ್ತಾನೆ. ಇದು ಅವರದ್ದು ಒಂದು ಏಕಸೂತ್ರತೆ, ಐಕಮತ್ಯ. ಸನಕಾದಯೋ ರುದ್ರ ಶಿಷ್ಯ, ಸನಕ ಸನಂದನ ಸನಾತನ ಸನತ್ಕುಮಾರರೆಲ್ಲ, ಅದು ಸುಬ್ರಹ್ಮಣ್ಯನೇ ಒಬ್ಬ ಅದರಲ್ಲಿ ಸನತ್ಕುಮಾರ, ಇವರೆಲ್ಲ ರುದ್ರನ ಶಿಷ್ಯರು. ತೇಷಾಂ ಅನ್ಯೇತು ಯೋಗಿನಃ, ಸನಕಾದಿಗಳಿಗೆ ಇತರರು ಯೋಗಿಗಳು ಶಿಷ್ಯರಿದ್ದಾರೆ. ಯೋಗಿಗಳು ಸನಕಾದಿಗಳ ಶಿಷ್ಯರು, ಸನಕಾದಿಗಳು ರುದ್ರನ ಶಿಷ್ಯರು. ಬ್ರಹ್ಮ ಶಿಷ್ಯ ತಥಾ ರುದ್ರ, ಬ್ರಹ್ಮದೇವರ ಶಿಷ್ಯನಾಗಿ ರುದ್ರ ಇದ್ದಾನೆ. ಬ್ರಹ್ಮ ನಾರಾಯಣಸ್ಯತು, ನಾರಾಯಣನ ಶಿಷ್ಯನಾಗಿ ಬ್ರಹ್ಮ ಇದ್ದಾನೆ. ನಾರಾಯಣ ಶಿಷ್ಯ ಬ್ರಹ್ಮ, ಬ್ರಹ್ಮನ ಶಿಷ್ಯ ರುದ್ರ, ರುದ್ರನ ಶಿಷ್ಯ ಸನಕ, ಸನಕಾದಿಗಳು, ಸನಕನ ಶಿಷ್ಯ ಯೋಗಿಗಳು. ಯೋಗಿಗಳ ನಂತರದಲ್ಲಿ ಋಷಿಗಳ ಪರಂಪರೆಯಲ್ಲಿ ಚಕ್ರವರ್ತಿಗಳು, ಮನುಷ್ಯರು ಬರ್ತಾರೆ ಕೆಳಗೆ. ಹೀಗೆ ಶಿಷ್ಯ ಪರಂಪರೆಯ ಕ್ರಮ ಇತ್ತು. ತಸ್ಯ ವಿಷ್ಣೋರ್ ವಶೇ ರುದ್ರ ಮಮ ವಾಯೋ ರಥಾಪಿವ, ವಿಷ್ಣೋ ವಶೇ ರುದ್ರ ಮಮ ವಾಯೋ ಅಥಾಪಿವ. ಬ್ರಹ್ಮದೇವರು ಹೇಳ್ತಾರೆ, ತಸ್ಯ ವಿಷ್ಣೋ ವಶೇ, ವಿಷ್ಣುವಿನ ವಶದಲ್ಲಿ ರುದ್ರ ಇದ್ದಾನೆ. ಮಮ ಅಥವಾ ನನ್ನ ವಶದಲ್ಲಿದ್ದಾನೆ. ವಾಯೋ ಅಥವಾ ವಾಯುವಿನ ವಶದಲ್ಲಿದ್ದಾನೆ. 3 ಜನ ಬಿಟ್ಟರೆ ಇನ್ಯಾರ ಮಾತು ಅವನು ಕೇಳುವುದಿಲ್ಲ. ನಾನು ಹೇಳಬೇಕು ಅವನಿಗೆ, ಅಥವಾ ವಾಯು ಹೇಳಬೇಕು, ಅಥವಾ ವಿಷ್ಣು ಹೇಳ. ಇದು ಬ್ರಹ್ಮನ ಮಾತು ಬ್ರಹ್ಮವ್ಯರ್ಥದಲ್ಲಿ. ಮುಮುಕ್ಷವೋ, ಇದು ಭಾರಿ ದೊಡ್ಡ ಗೆರೆ, ಕೊನೆಯ ಗೆರೆ. ಎಷ್ಟು ಖುಷಿಯಲ್ಲಿದ್ದಾನೆ ಶಿವ ಹೇಳುವುದಕ್ಕೆ ನಾವು ತಿಳಿಯಬೇಕಾದ ಅಂಶಗಳು. ಮೊದಲ ಒಂದು ಗೆರೆಯಲ್ಲಿ ಹೇಳಿದೆ ನಾವೆಲ್ಲಿ ಬರ್ತೇವೆ ಅಂತ ಶಿಷ್ಯರಾಗಿ. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾತ್ ಇಂದ್ರಾದಿಭಿಸ್ತತ ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಯಂತೆ ಬ್ರಹ್ಮಣ ಸಹ. ನಾವೀಗೆಲ್ಲ ಬ್ರಹ್ಮನ ಅಧೀನದಲ್ಲಿದ್ದೇವೆ. ಬ್ರಹ್ಮ ಹೋಗುವಾಗ ಹೊರಡಬೇಕು. ಸುಮಾರು ದಿನ ಇದೆ, ಇನ್ನೂ ಸಹ 50 ವರ್ಷ ಇದೆ ಬ್ರಹ್ಮನದ್ದು, ನಮ್ಮದಲ್ಲ. ಅವನ ಒಂದು ದಿನಕ್ಕೇನೆ 1000 ಯುಗಗಳು 2 ಸತಿ ತಿರುಗ್ತವೆ ಹಗಲು ರಾತ್ರಿಯಲ್ಲಿ. ಅಂಥ ಬ್ರಹ್ಮನೊಟ್ಟಿಗೆ ನಾವು ಹೋಗಬೇಕಾದ್ರೆ ಬ್ರಹ್ಮನಲ್ಲಿ ಪಾಠ ಕೇಳಲಿಕ್ಕೆ ಉಂಟು. ಮುಮುಕ್ಷವಃ ಬ್ರಹ್ಮಣಶ್ಚ, ಕೇವಲ ಬ್ರಹ್ಮನಿಂದ ಮಾತ್ರ ಅಲ್ಲ, ಶ್ರುತ್ವಾ ಜ್ಞಾನಂ ಶಿವಾತ್, ಶಿವನಿಂದಲೂ ಪಾಠ ಕೇಳಲಿಕ್ಕೆ ಉಂಟು. ನೆನಪಿಟ್ಟುಕೊಳ್ಬೇಕಾಗ್ತದೆ. ಶಿವನಿಂದಲೂ ಪಾಠ ಕೇಳದೆ, ತಿಳ್ಕೊಳ್ಳದೆ, ಜ್ಞಾನವನ್ನು ಪಡೆಯದೆ ಹೋಗಲಿಕ್ಕೆ ಬರುವುದಿಲ್ಲ. ಅವನನ್ನು ಬಿಟ್ಟೇ ಉಪಾಸನೆ ಮಾಡ್ತಾನೆ, ಅವನಿಲ್ಲವೇ ಇಲ್ಲ ಎನ್ನತಕ್ಕಂಥ ವಿರೋಧ ಅದು ಯಾವ ಮೋಕ್ಷ ಅಪೇಕ್ಷೆಗೂ ಆಗುವುದಿಲ್ಲ. ಇಂದ್ರಾದಿ ಬಿಸ್ತದ, ಶಿವ ಮಾತ್ರ ಏನು, ಇಂದ್ರನಿಂದಲೂ ಪಾಠ ಕೇಳಲಿಕ್ಕೆ ಉಂಟವನು ಮತ್ತೆಂತ ಹೇಳುದು. ಹಾಗಿರುವಾಗ ಅವರು ಗುರುಗಳಾಗುವಾಗ ನಮಗೆ ಪಾಠ ಕೇಳದೆ ಬಿಡುಗಡೆ ಇಲ್ಲಾದಾಗ ಗುರುಗಳನ್ನೆಲ್ಲ ಪೂಜೆ ಮಾಡುವುದಿಲ್ಲ, ಒಪ್ಪುವುದಿಲ್ಲ. ಅವರು ಪ್ರತ್ಯೇಕ, ಅವರಿಗೆ ನಮಗೆ ಸಂಬಂಧಪಟ್ಟವರೆಲ್ಲ ಹೇಳಲಿಕ್ಕೆ ಬರ್ತದ? ಯಾವ ವೈಷ್ಣವನು ಶಿವನನ್ನು ಹೊರಗಿಡುವುದಿಲ್ಲ, ನೆನಪಿಟ್ಕೊಳ್ಳಿ. ಅವನು ಗುರುಸ್ಥಾನದಲ್ಲಿದ್ದಾನೆ ಹೇಳೋದಕ್ಕೆ ಇದೇ ದೊಡ್ಡ ಮಾತು ಸಾಕು ನಮಗೆ ವಾಸ್ತವವಾಗಿ. ಇದನ್ನು ಆಚಾರ್ಯ ಪರಂಪರೆಯೆಲ್ಲ ಒಪ್ಪಿಕೊಂಡಿದ್ದಾರೆ, ಹೊತ್ತುಕೊಂಡಿದ್ದಾರೆ. ಶುದ್ಧಾ ಜ್ಞಾನಂ ಪರಂ ಗುಹ್ಯಂ, ಸಾಮಾನ್ಯ ವಿಷಯ ಅಲ್ಲ, ದೊಡ್ಡ ಮಟ್ಟಿನ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಅವರು ಬೇಕು. ಆಗ ಮಾತ್ರವೇ ಅವರು ಬ್ರಹ್ಮನೊಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಅಂತ. ಆದ್ದರಿಂದ ಗುರು ಪರಂಪರೆಯಲ್ಲಿ ಶಿವನನ್ನು ನೆನಪಿಟ್ಟುಕೊಳ್ಳುವುದು ಒಳ್ಳೆಯದು.
ನಾರಾಯಣಂಚ ಬ್ರಹ್ಮಾಣಂ ನನಾಮ ಶಂಕರ ಸ್ವಯಂ ತೌಚದಂಚ ಸಮಾಶ್ಲಿಷ್ಯ ಆಶೀಷಂಕೃತ್ವ ಪ್ರಜಗ್ಮತು. ಇದು ಮದುವೆಗೆ ಬಂದದ್ದು. ಶಿವನ ಮದುವೆಗೆ ನಾರಾಯಣ ಎಲ್ಲರೂ ಸೇರಿದ್ದಾರೆ ಮತ್ತು ಅವರು ಹೊರಡುವಾಗ ಶಿವ ನಮಸ್ಕಾರ ಮಾಡ್ತಾನೆ ನಾರಾಯಣನಿಗೆ. ಒಂದು ಕಡೆಯಲ್ಲಿ ಬ್ರಹ್ಮನಿಗೆ, ಮತ್ತೊಂದು ಕಡೆಯಲ್ಲಿ ನಾರಾಯಣ ನಮಸ್ಕಾರ ಮಾಡುವ ಶಿವನನ್ನು ತೋರಿಸಿದ್ದೇನೆ. ಹಾಗೆ ಅವರು ನಮಸ್ಕಾರ ಮಾಡಿ ಕೊನೆಗೆ ಅವರಿಬ್ಬರು ಏನು ಮಾಡಿದರು, ಅವರಿಬ್ಬರವರನ್ನು ಆಲಿಂಗನ ಮಾಡಿ ಆಶೀರ್ವಾದ ಕೊಟ್ಟು ಹೋಗ್ತಾರೆ ಮದುವೆಯಿಂದ. ಇದು ಪ್ರಧಾನವಾದ ವಿಷಯ, ನಡೆದ ಘಟನೆಗಳು ಹೇಗಿರ್ತವೆ ಅಂತ. ಅದು ನಾರಾಯಣ ಹೇಳಿರ್ತಾನೆ ಮತ್ತೆ ಮದುವೆಗೆ ಬರುವ ಮುಂಚೆ, ನೀನು ಮದುವೆಗೆ ಬರುವಾಗ ಹೀಗೆಲ್ಲ ಬೈರಾಗಿ ವೇಷದಲ್ಲಿ ಇರಬಾರದು. ಅದು ದೊಡ್ಡ ಮಂಟಪ, ಚಂದ ಮಾಡಿರ್ತಾರೆ ಎಲ್ಲ. ಹಾಗಾಗಿ ಮದುವೆ ದಿವಸದಲ್ಲಿ ಆದರೂ ನೀನು ಚಂದ ಅಲಂಕಾರ ಮಾಡಿ, ಬ್ರೈಡ್ ಗ್ರೂಮ್ ಅಲಂಕಾರದೆಲ್ಲ ಬರಬೇಕು. ಹಾಗೆ ವರಮಹಾಶಯನ ಅಲಂಕಾರದಲ್ಲಿ ಎಲ್ಲ ಮದುಮಗಳೆಲ್ಲ ಬಂದಾಗ ಇರೋದು ಬೇಡ. ಆಯಿತು ಅಂತ ಬಂದಿದ್ದಾನೆ. ಆದ್ದರಿಂದ ನಾರಾಯಣಲ್ಲಿಗೆ ಬಂದಾಗ ಶಿವ ಹೇಗಿದ್ದಾನೆ ನೋಡಿ, ಚಂದ ಮಾಡಿ ಅಲಂಕಾರ ಎಲ್ಲ ಮಾಡಿ ಬಂದಿದ್ದಾನೆ. ಅದಕ್ಕೆ ಪುರಾಣ ಹೇಳುತ್ತದೆ, ಬಿಭ್ರತಂ ರೂಪ ಮತುಲಂ ಪರಂ ನಾರಾಯಣಾಜ್ಞೆಯ. ನಾರಾಯಣ ಹೇಳಿ, ಮತ್ತೆ ಯಾರ ತಮಾಷೆ ಮಾಡಿದರೆ ಕೇಳಿದರೆ ಬರೋದಿಲ್ಲ. ನಾರಾಯಣನೇ ಹೇಳಿದ್ದಕ್ಕೆ ಚಂದ ಮಾಡಿ ವೇಷ ಹಾಕಿ ಬಂದಿದ್ದಾನೆ. ಬಂದವನು ಸರ್ವಾಂ ಸತ್ಯಾಕೃತಿಂ ದೃಷ್ಟ ವಿಜಹೌ ವಿರಹಜ್ವರಂ. ಅಲ್ಲಿ ಬಂದಾಗ ಪಾರ್ವತಿಯನ್ನು ನೋಡಿದ್ದಾನೆ. ಪಾರ್ವತಿಯನ್ನು ನೋಡೋ ಗೊತ್ತಾಯ್ತು ಅವನಿಗೆ, ಓ ಸತ್ಯಾಕೃತಿಂ ಸರ್ವಾಂ ದೃಷ್ಟ. ಅವಳಲ್ಲಿ ತನ್ನ ಮಡದಿಯ ಸತಿಯ ಆಕೃತಿಯನ್ನೆಲ್ಲ ನೋಡಿದ. ಓ ಇದು ಪಾರ್ವತಿಯೇ ಅವಳೇ ಹುಟ್ಟಿದ್ದು ಅಂದಾಜಿ ಆಗಿದೆ ಅವನಿಗೆ. ಅದು ವೇಷ ಚಂದ ಮಾಡಿಕೊಂಡು ನಾರಾಯಣ ಹೇಳಿದ್ದಕ್ಕೆ ಮದುವೆಗೆ ಬಂದು. ಇಲ್ಲ ಮದುವೆಗೆ ಬರುವವಲ್ಲ ಅವನು, ಮೊದಲು ಸತಿ ಹೋಗಿ ಬೇಸರದಲ್ಲಿದ್ದವವ. ನಾರಾಯಣ ಮತ್ತು ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ ಅಂತ ಮಹಾಭಾರತ ಸ್ಪಷ್ಟ ಹೇಳ್ತದೆ. ನಹಿ ವಿಷ್ಣು ಪ್ರಣಮತಿ ಕಸ್ಮೈಚಿತ್ ವಿಬುಧಾಯುಷ್. ಯಾವ ದೇವತೆಗಳಿಗೂ ಎಲ್ಲಿಯೂ ದೇವರು ನಮಸ್ಕಾರ ಮಾಡಿದ್ದಿಲ್ಲ. ಮತ್ತು ಲೋಕಕ್ಕೆ ಬಂದಾಗ ತೋರಿಕೆಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ನರೇಶು ಜಾತ ನರವತ್ ಪ್ರವೃತ್ತಿ. ಊರಿಗೆ ಬಂದಾಗ ಊರಿನ ಹಾಗೆ ಕಾಣ್ತಾನೆ. ವಸುದೇವ ದೇವಕಿಯರಿಗೂ ನಮಸ್ಕಾರ ಮಾಡ್ತಾನೆ. ನಂದಗೊಬ್ಬ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಾನೆ. ನಿಜವಾಗಿ ಧರ್ಮರಾಜನೇ ಗಮ್ಮಯ್ಯ ಅಂತೇಳಿ ಕೃಷ್ಣನಿಗೆ ನಮಸ್ಕಾರ ಮಾಡೋದು. ಆದರೆ ಕೆಲವೊಮ್ಮೆ ಕೃಷ್ಣ ಬಂದಾಗ ಧರ್ಮರಾಜನೇ ನಮಸ್ಕಾರ ಮಾಡಿದ್ರು. ಅವನು ಎಂತ ಆಗುತ್ತದೆ ಇಲ್ಲ, ವಿಚಿತ್ರ ಆಗ್ತದೆ. ಹಾಗಾಗಿ ದೇವರು ಲೋಕದಲ್ಲಿ ಬಂದಾಗ ಏನು ಬೇಕಾದ್ರೂ ಮಾಡ್ತಾನೆ, ಎಲ್ಲರಿಗೆ ತೋರಿಸಿಕೊಳ್ಳಿಕ್ಕೋಸ್ಕರ. ಆದರೆ ಭಗವಂತ ನಿಜವಾಗಿ ಯಾರಿಗೂ ಸಹ ನಮಸ್ಕಾರ ಮಾಡುವುದಿಲ್ಲ. ನಮನದ ಗುಟ್ಟೆಯನ್ನು ಕೇಳಿದರೆ, ನಮಸ್ಕಾರ ಮಾಡಿದರೆ ದೊಡ್ಡವರು ಸಣ್ಣವರಿಗೆ ಮಾಡಿದರೆ ಅವರ ಆಯುಷ್ಯ ಕಮ್ಮಿ ಆಗ್ತದೆ ಅಂತ ಕ್ರಮ. ಹಾಗಾಗಿ ಆ ಗುಟ್ಟು ತಿಳಿದೇ ದೊಡ್ಡವರು ನಮಸ್ಕಾರ ಮಾಡುವುದಿಲ್ಲ. ಇದು ಇದ್ದದರಲ್ಲಿ ಬಹಳ ಚಂದವಾದ ಒಂದು ವ್ಯವಸ್ಥೆ. ಎಲ್ಲಿದ್ದಾನೆ ಶಿವ ಅಂತ ನೋಡಿ, ಉಳಿದವರು ಎಲ್ಲಿದ್ದಾರೆ ಅಂತ ನೋಡಿ. ಈಗ ಹೇಳಿದ ನಮಸ್ಕಾರದ ಪ್ರಕ್ರಿಯೆಗಳಲ್ಲಿ ಶಿವನ ಒಂದು ವಿಚಿತ್ರವಾದಂತಹ ಒಂದು ಸಾಧನೆಯನ್ನು ಹೇಳುತ್ತೇನೆ ನಾನು. ಅಲ್ಲಿ ಕಾಣುವುದಿಲ್ಲ, ಚಿತ್ರ ಮಾತ್ರ ಕಾಣುತ್ತದೆ. ಶಿವನಿಗೆ 5 ಮೋರೆ ಉಂಟು. 5 ಮೋರೆಯಿಂದ ದೇವರನ್ನಾತ ಚಿಂತನೆ ಮಾಡುತ್ತಾನೆ. ಅದಕ್ಕೆ 5 ಮೋರೆ. 5 ಪ್ರತೀಕಗಳಲ್ಲಿ ಮಾಡ್ತಾನವ. ಉತ್ತಮವಾದ ಪ್ರತೀಕದಲ್ಲಿ, ಲಕ್ಷ್ಮಿಯ ಪ್ರತೀಕದಲ್ಲಿ ನಾರಾಯಣನ ನೋಡ್ತಾನೆ. ಅದು ಮೇಲಿನ ತಲೆ ಅವನದ್ದು ಲೆಕ್ಕ. ದೊಡ್ಡ ತಲೆಯಲ್ಲಿ, ಊರ್ಧ್ವ ತಲೆಯಲ್ಲಿ ನಿರಂತರವಾಗಿ ಲಕ್ಷ್ಮಿಯ ಪ್ರತೀಕದಲ್ಲಿ, ಮಾಧ್ಯಮದಲ್ಲಿ ಅಮ್ಮನ ಮೂಲಕ ಅಂತ ಅರ್ಥ, ಅಜ್ಜಿಯ ಮೂಲಕ ಬೇಕಾದರೆ ನಾರಾಯಣನ ಚಿಂತನೆ ಮಾಡ್ತಾನೆ. ಮತ್ತು ಉಳಿದ 4 ತಲೆಗಳು ಬ್ರಹ್ಮವಾಯು ಸರಸ್ವತಿ ಭಾರತೀಯರ ಪ್ರತೀಕಗಳು. ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು. ಬ್ರಹ್ಮನ ಮಡದಿಯಾಗಿ ಬ್ರಹ್ಮಾಣಿ, ವಾಯುವಿನ ಮಡದಿಯಾಗಿ ಭಾರತಿ. ಇದು 4 ಪ್ರತೀಕಗಳಲ್ಲಿ ಭಗವಂತನ 4 ರೂಪಗಳನ್ನು ಉಪಾಸನೆ ಮಾಡ್ತಾರೆ. ಹೀಗೆ 5 ಮೋರೆ ರುದ್ರನಿಗೆ ಇರುವುದು. ಅವನಿಗೆ ಯಾಕೆ ನಮಗೆ ಕೇಳ್ತೇವಲ್ಲ, ನೀವು 2 ಕೈ ಯಾಕೆ? 2 ಕೈ ಯಾಕೆಂದರೆ ಒಂದರಲ್ಲಿ ಚಾಟಿಟ್ಕೊಳ್ಳಿಕ್ಕೆ, ಇನ್ನೊಂದರಲ್ಲಿ ಕಡಿವಾಣ ಇಟ್ಕೊಳ್ಳಿಕ್ಕೆ, ಅದರದ್ದು ನೊಗ ಇಂಥದ್ದೆಲ್ಲ ಬೇಕಾಗ್ತದೆ. ಓಡಲಿಕ್ಕೆ ಇಲ್ಲ, ರಥ ಓಡುವುದಿಲ್ಲ, ಖಾಲಿ ಹಗ್ಗೆ ಹಿಡ್ಕೊಂಡ್ರೆ ಹೋಗುವುದಿಲ್ಲ, ಚಾಟಿ ಬೇಕಾಗ್ತದೆ. ಚಾಟಿಟ್ರೆ ಓಡುವುದಿಲ್ಲ, ಹಗ್ಗೆ ಹಿಡಬೇಕು, ಆಚೆ ತಿರುಗಿ ಈಚೆ ತಿರುಗಿ ಹೇಳಲಿಕ್ಕೆ. ಹಾಗಾಗಿ 2 ಕೈಯಲ್ಲಿ 2 ಬೇಕಂತ. ದೇವತೆಗಳಿಗೆ ಅವರಿಗೆಲ್ಲ 5 ತಲೆ 10 ಕೈ ಎಲ್ಲ ಯಾಕೆ? ಅದಕ್ಕೆಲ್ಲ ಕೆಲಸ ಹೇಳ್ತಾರೆ, ಎಂತೆಲ್ಲ ಮಾಡ್ತಾನೆ ಅಂತ. ಹಾಗಾಗಿ ಪಂಚಮುಖಿ ಯಾದವ ಅವನು 5 ಪ್ರತೀಕಗಳಲ್ಲಿ ದೇವರ ಉಪಾಸನೆ ಮಾಡ್ತಾನೆ. ಇದಿಷ್ಟು ವಿಷಯ ಅವನ ಪ್ರಧಾನವಾದದ್ದು. ಇದು ಇವನು ಹೇಳಿಕೊಟ್ಟ 5 ಪ್ರತೀಕಗಳು ಶುದ್ಧವಾದ ಪ್ರತೀಕಗಳು. ಅದನ್ನು ನಾವು ಶುದ್ಧ ಹೇಳಲಿಕ್ಕೆ ಶುಕ್ಲ ಅಂತೇವೆ, ವೈಟ್ ಅಂತೇವೆ, ಬ್ಲ್ಯಾಕ್ ಅಲ್ಲ ಅಂತ, ಬ್ಲ್ಯಾಕ್ ಸ್ಪಾಟ್ ಇಲ್ಲ ಅಂತ. ಯಾರಲ್ಲಿ ಅವರು ಶುದ್ಧವಾದ ಚಿಂತನೆ ಉಳ್ಳವರು ಅಂದರೆ ಪರಮಾತ್ಮನಲ್ಲಿ ಶುದ್ಧವಾದ ತಪ್ಪಿಲ್ಲದ ಉಪಾಸನೆ ಮಾಡುವ ಜ್ಞಾನ ಉಳ್ಳವರು 5 ಜನ. ಒಂದು ಲಕ್ಷ್ಮಿ, ಒಂದು ಬ್ರಹ್ಮ, ಮಡದಿ ಬ್ರಹ್ಮಾಣಿ, ವಾಯು, ಮಡದಿ ಭಾರತಿ.
ಹಾಗಾಗಿ ಶುದ್ಧ ಪ್ರತೀಕದಲ್ಲಿ ಉಪಾಸನೆ ಮಾಡಲಿಕ್ಕೆ ಅಹಂಕಾರ ತತ್ವದ ಮನೋಭಿಮಾನಿಯಾದ ಶಿವ, ಇದು ವಿಷಯ. ಉಳಿದವರಿಗೆ ಈ ಲೆಕ್ಕಾಚಾರ ಗೊತ್ತಿಲ್ಲ. ಮನಸ್ಸಿನಲ್ಲಿ ಇನ್ನೊಬ್ಬರನ್ನು ಹಿಡೀಲಿಕ್ಕೆ ಮನಸ್ಸಿನ ಅಭಿಮಾನಿ ಅಲ್ಲದವರಾದ್ದರಿಂದ ಅವರಿಗೆ ಶುದ್ಧ ಪ್ರತೀಕದಲ್ಲಿ ಉಪಾಸನೆ ಸಿಗುವುದಿಲ್ಲ. ನೆಕ್ಸ್ಟ್ ಹೋಗ್ತದೆ, ಸಿಕ್ಕಿ ಬೀಳುವುದಾಗಿ. ಆದ್ದರಿಂದ ಶಿವನಿಗೆ ಮಾತ್ರ ಇಂಥ ಶುದ್ಧ ಪ್ರತೀಕದಲ್ಲಿ ಉಪಾಸನೆ ಮಾಡುವ ಯೋಗ ಆದ್ದರಿಂದ ಅವನಿಗೆ ಪಂಚಮುಖದ ಆರಾಧನೆ ಕ್ರಮ, ಪರಮಾತ್ಮನ ಉಪಾಸನೆ ವ್ಯವಸ್ಥೆ. ಅಲ್ಲಿಂದಲೇ ಮುಂದೆ ಇಡೀ ಪ್ರಪಂಚ ಪಾಂತಂವ ಇದಂ ಸರ್ವಮಾದತ್ತು. ಪಂಚಭೂತಗಳ ಸೃಷ್ಟಿ, ಪಂಚ ತನ್ಮಾತ್ರೆಗಳಾಗಲಿ, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಇವೆಲ್ಲ ಬರುವಂಥ ವ್ಯವಸ್ಥೆಗಳು. ಇವನ್ ಅವನು ಸಹ ಪಂಚಮುಖನಾಗಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನಗಳ ವ್ಯವಸ್ಥೆಗಳಲ್ಲಿ ಹರಡಿ ನಿಲ್ಲಕ್ಕೆ ಕಾರಣ ಆದದ್ದು, ಅಂತರಿಂದ್ರಿಯಗಳಲ್ಲಿಯೂ ಸಹ. ಹೀಗೆ ಬಹಳ ಅದ್ಭುತವಾದಂಥ ಒಂದು ವ್ಯವಸ್ಥೆಯಲ್ಲಿ ಪಂಚಮುಖನ ಸ್ಥಾನಮಾನವನ್ನು ನಾವೀಗ ಈ ಹಿನ್ನೆಲೆಯಲ್ಲಿ ನೋಡಿಕೊಂಡಾಗ ಉಪಾಸ್ಯನಾದ ನಾರಾಯಣನು ಲಕ್ಷ್ಮಿಯ ಪ್ರತೀಕದಲ್ಲಿ ಪ್ರಧಾನನು, ಬ್ರಹ್ಮ ಮತ್ತು ವಾಯುವಿನ ಪ್ರಧಾನ ಮಾಧ್ಯಮದಲ್ಲಿ ಸೆಕೆಂಡ್, ಸರಸ್ವತಿ ಮತ್ತು ಭಾರತೀಯ ಪ್ರತೀಕದಲ್ಲಿ ಇದಿಷ್ಟು ವ್ಯವಸ್ಥೆ. ಮತ್ತು ಅವನಿಗೆ 2 ಜನ ಸಮಾನರಿದ್ದಾರೆ ದೇವರ ಸೇವೆ ಮಾಡುವಲ್ಲಿ, ಗರುಡ ಮತ್ತು ಶೇಷ. ದೇವರು ಯಾವತ್ತು ಸಿಗುವಾಗಲೂ ವಾಹನ ಹೊರಗೆ ಸಿಕ್ಕಿದರೆ ಗರುಡನಲ್ಲಿ ಸಿಗ್ತಾನೆ, ಒಳಗೆ ಹೋದರೆ ಆಸನದಲ್ಲಿ ಶೇಷನಲ್ಲಿ ಸಿಗ್ತಾನೆ. ಇವರಿಬ್ಬರು ಶಿವನಿಗೆ ಸಮಾನ, ಅವರು ಅದೇ ರೀತಿಯಾಗಿ ಉಪಾಸನೆ ಮಾಡುವವರು. ಪರಮಾತ್ಮನನ್ನು 5 ಪ್ರತೀಕದಲ್ಲಿ ಅದೇ ರೀತಿಯಾಗಿ ಶುದ್ಧವಾಗಿ ಉಪಾಸನೆ ಮಾಡುವ ಮತ್ತೆ ಇಬ್ಬರಿದ್ದಾರೆ, ಗರುಡ ಮತ್ತು ಶೇಷರು. ಅದರಲ್ಲಿಯೂ ಶೇಷ ಅವನೇ. ಇವತ್ತಿನ ಶಿವ ನಾಳೆಯ ಕಲ್ಪದಲ್ಲಿ ಶೇಷ ಆಗ್ತಾನೆ. ಡಬಲ್ ರೋಲ್ ಅವನಿಗೆ. ಇವತ್ತಿನ ಪ್ರಾಣ ಮೂಗಿನಲ್ಲಿ ನಿಂತ ವಾಯು ಅವ ಮುಂದಿನ ಕಲ್ಪದಲ್ಲಿ ನಾಭಿಕಮಲದಲ್ಲಿ ಹುಟ್ಟುವ ಬ್ರಹ್ಮನಾಗ್ತಾನೆ. ಹೇಗೋ ಹಾಗೆ ಇವರಿಬ್ಬರೇ, ಮತ್ತೆ ಯಾರಿಗಿಲ್ಲ ಇಂಥ ವ್ಯವಸ್ಥೆಗಳು. ಡಬಲ್ ರೋಲ್, 2 ಪಾತ್ರ. ಆದ್ದರಿಂದ ಶೇಷರನ್ನು ಬದಿಗಿಟ್ಟರೆ ಶಿವನಿಗೆ ಸಮನಾಗಿ ಸಿಗುವ ಒಬ್ಬನೇ ಗರುಡ. ಆದ್ದರಿಂದ ಇಷ್ಟು ಜನರಲ್ಲಿ ಮಾತ್ರವೇ ಶಿವನ ಚಿಂತನೆ ನೋಡಲಿಕ್ಕಿರೋದು. ಅದರ ಕೆಳಗಿನವರೆಲ್ಲ ಕೆಳಗಿನವರೇ, ವ್ಯವಸ್ಥೆ ಇಲ್ಲದವರು, ಶಿವನನ್ನೆಲ್ಲ ಒಪ್ಪಿಕೊಳ್ಳೋರು ದೊಡ್ಡ ಮನುಷ್ಯ. ಆದ್ದರಿಂದ ಇಲ್ಲಿ ಬರೆದದ್ದು ಸುಪರ್ಣ, ಶೇಷ, ಪ್ರಾಣೇಶ, ಬ್ರಹ್ಮ, ವಿಷ್ಣುವನ್ನು ಶ್ರಿಯಂ ಗಿರಂ ಋತೇ ನಮಂತಿ ನೋ ರುದ್ರಂ. ಇದು 6 ಜನರು ಮಾತ್ರ ರುದ್ರನಿಗೆ ನಮಸ್ಕಾರ ಮಾಡೋದಿಲ್ಲ. 6-7 ಜನ. ಗರುಡ ಮಾಡುವುದಿಲ್ಲ, ಸಮಾನನಾದ್ದರಿಂದ. ಶೇಷ ಅವನೇ ಆದ್ದರಿಂದ ಸಮಸ್ಯೆ ಇಲ್ಲ. ಪ್ರಾಣೇಶ ಅಂದರೆ ವಾಯುದೇವರು, ಬ್ರಹ್ಮ ಅಂದರೆ ಹೇಳಿ ಆಯಿತು ವಿರಿಂಚಿ, ವಿಷ್ಣು. ಇದು 5 ಜನರು ಶಿವನಿಗೆ ನಮಸ್ಕಾರ ಮಾಡೋದಿಲ್ಲ. ಜೊತೆಯಲ್ಲಿ ಶ್ರೀ ಮತ್ತು ಗೀಹಿ, ಗಿರ ಅಂದರೆ ಸರಸ್ವತಿ ಮತ್ತು ಭಾರತಿ, ಇಬ್ಬರು ಮಾತಿನ ಒಡೆಯರು. ಅಲ್ಲಿ ಇಬ್ಬರನ್ನು ಒಟ್ಟು ಸೇರಿಸಿದ್ದಾರೆ. ಇಷ್ಟು ಜನರು ಬಿಟ್ಟು ಋತೇ ನಮಂತಿನೋ ರುದ್ರಂ ಕೈಯೇ ಪುರುಷ. ಇವರು 6-7 ಜನರನ್ನು ಬಿಟ್ಟು ಉಳಿದವನಾರಾದರೂ ಶಿವನಿಗೆ ನಮಸ್ಕಾರ ಮಾಡದಿದ್ದರೆ ಅವನಿಗೆ ಯಾವುದೇ ಪುರುಷಾರ್ಥ ಸಿಗುವುದಿಲ್ಲ. ಧರ್ಮ ಆಗಲಿ, ಅರ್ಥ ಆಗಲಿ, ಕಾಮ ಆಗಲಿ, ಮೋಕ್ಷ. ಚತುರ್ವಿಧ ಪುರುಷಾರ್ಥಕ್ಕೋಸ್ಕರ ಪ್ರಯತ್ನ ಪಡುವ ಮನುಷ್ಯ ಶಿವನನ್ನು ಉಪಾಸನೆ ಮಾಡದೇ ಇದ್ದರೆ ಎಂಥ ಪೈಸೆಯೂ ಸಿಗೋದಿಲ್ಲ. 6 ಜನರು ಮಾತ್ರ ಉಪಾಸನೆ ಮಾಡುವುದಿಲ್ಲ. ನೋಡಲಿಕ್ಕೆ ಹೋದರೆ ಇಲ್ಲಿ ಕೂತವರಷ್ಟೇ ಶಿವನನ್ನು ಮಾತಾಡಿಸುವುದಿಲ್ಲ. ಬೇಕಾದರೆ ಅದು ಕೊಡು ಇದು ಕೊಡು ಕೇಳಲಿಕ್ಕೆ, ಉಳಿದವರೆಲ್ಲರೂ ಶಿವನ ಬೆನ್ನೆಯಿಂದ ಬರಲೇಬೇಕು ಅಂತ ಬಹಳ ವಿಚಿತ್ರವಾದ ಒಂದು ಕಾನ್ಸೆಪ್ಟ್, ವಾಸ್ತವವಾದಂತಹ ದೇವತೆಗಳಲ್ಲಿರತಕ್ಕಂತಹ ವ್ಯವಸ್ಥೆ ಇದು. ಇನ್ನು ಶಿವನ ಅವತಾರಗಳಲ್ಲಿ ಪ್ರಧಾನವಾದದ್ದೊಂದು ದುರ್ವಾಸ. ಅತ್ರಿಯ ಮಗನಾಗಿ ಅನಸೂಯೆಯಲ್ಲಿ ಬಂದಿದ್ದಾನೆ. ದುರ್ವಾಸ ಋಷಿಯನ್ನು ಕೊಟ್ಟಿದ್ದೇನೆ, ಇಂದ್ರ ಕಾಲಿಗೆರಗುವುದು ಒಂದು ಸರ್ತಿ ಪ್ರಕರಣ ನಡೆದಿದೆ ಅಂತ ಹೇಳಲಿಕ್ಕೆ ಅವನು ವಿದ್ಯಾಧರೆ ಕೊಟ್ಟ ದೇವರ ನಿರ್ಮಾಲ್ಯವನ್ನು ಇಂದ್ರನಿಗೆ ಕೊಡ್ತಾನೆ. ಇಂದ್ರ ಅದನ್ನು ತನ್ನ ಆನೆಯ ತಲೆ ಮೇಲೆ ಇಟ್ಬಿಡ್ತಾನೆ. ಅದು ಆನೆ ಕೆಳಗಾಗತ್ತೆ. ದುರ್ವಾಸನಿಗೆ ಜೋರು ಸಿಟ್ಟು ಬರ್ತದೆ. ದೇವರ ಪ್ರಸಾದವನ್ನು ನೀನು ಹಾಳು ಮಾಡಿದ್ದೀಯ ಅಂದೆ. ಶಿವನನ್ನೆಷ್ಟು ಇಂದ್ರನೇ ವ್ಯಕ್ತಿತ್ವದಲ್ಲಿ ದೊಡ್ಡವ, ಅವನ ಮಗನ ಹಾಗೆ, ಸ್ಕಂದನ ಹಾಗೆ. ಆದರೂ ಅವನು ಕೊಟ್ಟದ್ದು ಮಗನಿಗೆ ಕೊಡದೆ ಇಂದ್ರನಿಗೆ ಕೊಟ್ಟ, ದೇವರ ಒಡೆಯ ಅಂತ. ಅವನು ಅಹಂಕಾರದಿಂದ ಕೆಳಗೆ ಹಾಕಿದ್ದಕ್ಕೆ ಶಾಪ ಕೊಡುತ್ತಾನೆ. ಅದೆಲ್ಲ ಮುಂದಿನ ಕಥೆ. ಟೋಟಲಿ ದುರ್ವಾಸ ಹೇಗಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಮಾತು. ದುರ್ವಾಸ ಅಂದರೆ ಹೆಚ್ಚಿನವರಿಗೆಲ್ಲ ಬಟ್ಟೆ ಹಾಳಿನವ ಅಂತ ಅರ್ಥ ಮಾಡಲಿಕ್ಕೆ ಹೋಗ್ತಾರೆ. ಅದು ಅವರಿಗೆ ಮಂಡೆ ಸಮ ಇಲ್ಲ ಅಷ್ಟೇ. ಯಾಕೆಂದರೆ ಚಂದ ಬಟ್ಟೆ ಹಾಕಿದ್ದೇನೆ ಅವನಿಗೆ ನಾನು. ದುರ್ವಾಸ ಅಂದರೆ ದುಃಖೇನ ವಾಸಿತುಂ ಯೋಗ್ಯ ಅಂತ ಅಷ್ಟೇ. ಮತ್ತು ದುರ್ವಾಸ್ಯವ, ದುರ್ವಾಸ ಎಲ್ಲ ಕಡೆಯಲ್ಲಿ ಇರುವುದೇ ಇಲ್ಲ ಅಂತ ಅರ್ಥ. ವಾಸವೇ ಮಾಡುವುದಿಲ್ಲ, ಯಾರಿಗೂ ಸಿಗುವುದಿಲ್ಲ. ಅವನ ವಾಸನೆಯೇ ಯಾರಿಗೂ ಬರುವುದಿಲ್ಲ ಅಂತ. ಎಲ್ಲಿದ್ದಾನೆ ಗೊತ್ತಿಲ್ಲ, ಯಾರು ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಕುಂತಿ ಬಹಳ ಜತನದಿಂದ ಇಟ್ಕೊಂಡಿದ್ದಾರೆ. ಬಹಳ ದೊಡ್ಡ ಸಂಗತಿಯಿಂದ ಆಚಾರ್ಯ ಮಂತ್ರ ಹೇಳ್ತಾರೆ, ಸಾಮಾನ್ಯ ವಿಷಯ ಅಲ್ಲ ಅದು ಅಂತ ಎಲ್ಲಿ ಹೋದರು. ಹಾಗಾಗಿ ದುರ್ವಾಸನು ಸ್ವಯಂ ಶಿವನೇ. ಜರಾಸಂಧ ಸಮೇತ ಅವನಿಗೆ ಕೈ ಮುಗಿತಾನೆ, ಗೊತ್ತವನಿಗೆ ಅವನ ಎತ್ತರ ಏನು ಅಂತ. ಅವನು ಹೇಗಿದ್ದಾನೆ ಅಂತ ಒಂದು ನೋಡಲಿಕ್ಕೆ ನಿಮಗೊಂದು ಚಿತ್ರ ಕೊಟ್ಟಿದ್ದೇನೆ ನಾನು, ಮಹಾಭಾರತ ಹೇಳಿದೆ ಅಂತ. ಬ್ರಾಹ್ಮಣ ಹರಿಪಿಂಗಳ, ಇಂಥ ಕೆಂಪಿರ್ತಾನೆ, ಕಪ್ಪು ಕೆಂಪು. ಚೀರವಾಸ,
ಬಟ್ಟೆ ಪೂರ್ತಿ ಚೆಂದಾಗಿ ಉಂಟು ಅಂತಲ್ಲ, ಹರಕು ಇರ್ತದೆ. ಬಿಲ್ವ ದಂಡಿ, ಕೈಯಲ್ಲಿ ಬಿಲ್ವ ಕೋಲು ಇಟ್ಕೊಂಡಿದ್ದಾನೆ, ಶಿವನ ಕೋಲು. ದಂಡ ಎಲ್ಲರಿಗೂ ಬೇಕು, ಯಾವ ದಂಡ ವಿಷಯ ಅದು. ಬಿಲ್ವ. ದೀರ್ಘ ಶ್ಮಶ್ರು, ದೊಡ್ಡ ಗಡ್ಡ ಉಂಟವನಿಗೆ. ಕೃಶಃ, ಸಪೂರ ಇದ್ದಾನೆ. ಮಹಾನ್, ಎತ್ತರ. ಎಷ್ಟೆತ್ತರ? ದೀರ್ಘೇಭ್ಯಶ್ಚ ಮನುಷ್ಯೇಭ್ಯ ಪ್ರಮಾಣಾದಧಿಕೋ ಭುವಿ. ಉದ್ದ ಇದ್ದ ಮನುಷ್ಯರಿಗಿಂತಲೂ ಉದ್ದ ಇದ್ದವ ನೋಡಲಿಕ್ಕೆ, ಅಂದರೆ ಎತ್ತಿ ಕಾಣ್ತಾನೆ ಅಂತ ಅರ್ಥ. ಎತ್ತಿದ ಫಿಗರ್ ಅದು ದುರ್ವಾಸನದ್ದು. ಕೈಲಾಸ ಶಿಖರಂ ಯಾಂತಂ ವೈಕುಂಠಾದ್ ಋಷಿಪುಂಗವಂ ದುರ್ವಾಸಸಂ ದದರ್ಶ ಇಂದ್ರ. ಇಂದ್ರ ನೋಡಿದ್ದ ಕೈಲಾಸ ಶಿಖರದಲ್ಲಿ ಬರುವ, ವೈಕುಂಠದಿಂದ ಅಲ್ಲಿಗೆ ಬರುತ್ತಿರುವವನನ್ನು. ಜ್ವಲಂತಂ ಬ್ರಹ್ಮ ತೇಜಸ ಗ್ರೀಷ್ಮ ಮಧ್ಯಾಹ್ನ ವಾರ್ತಾಂಡ ಸಹಸ್ರ ಪ್ರಭಮೇಶ್ವರ. ಗ್ರೀಷ್ಮ ಕಾಲದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಸೂರ್ಯ ಒಂದೊಮ್ಮೆ ಉದಯಿಸಿ 1000ಗಟ್ಟಲೆ ಸೂರ್ಯರೊಂದೊಮ್ಮೆ ಬಂದರೆ ಹೇಗಿರ್ತಾನೆ, ಅಷ್ಟು ಜೋರಿರ್ತಾನೆ ಅವನು. ಪ್ರತಪ್ತ ಕಾಂಚನಾಭಾಸಂ ಜಟಾಭಾರ ಮಹೋಜ್ವಲಂ ಶುಕ್ಲ ಯಜ್ಞೋಪವೀತಂಚ ಚೀರಂ ದಂಡಂ ಕಮಂಡಲಂ ಮಹೋಜ್ವಲಂಚ ತಿಲಕಂ ಬಿಭ್ರದಂ ಚಂದ್ರ ಸನ್ನಿಭಂ. ಬಹಳ ದೊಡ್ಡದಾದ ತಿಲಕ ಹಾಕಿದ ದಂಡ ಕಮಂಡಲು ಹಿಡಿದ ವ್ಯಕ್ತಿ. ಇನ್ನು ನೋಡಿಕೊಂಡ್ರೆ ಶಿವನ ಅವತಾರಗಳು ಅಶ್ವತ್ಥಾಮ, ದ್ರೋಣನ ಮಗ. ಅವನಿಗೆ 3 ಲಕ್ಷ ಅಲ್ಲ, ಅವನು ಭಾರಿ ಜೋರಿನವ. ನಿಮಗೊತ್ತು, ಮಹಾಭಾರತದ ಕೊನೆಯ ಘಟ್ಟದವ ಅವನು. ನಾರಾಯಣಾಸ್ತ್ರವನ್ನು ಎಗ್ಗಿಲ್ಲದೆ ಹೊರಗೆ ಹಾಕಿದವ ತನ್ನ ರಕ್ಷಣೆಗಾಗಿ. ಇರಲಿ ಬಿಡಿ, ಅಶ್ವತ್ಥಾಮನ ಕತೆ. ಇನ್ನೊಬ್ಬ ಔರ್ವ ಇದ್ದಾನೆ, ಋಷಿ. ಅವನು ಶಿವನ ಅವತಾರವಾಗಿ ಹುಟ್ಟಿ ಬಂದವ. ಮತ್ತೊಂದು ಶಿವನ ಅವತಾರವಾಗಿರುವುದು ವೀರಭದ್ರ, ದಕ್ಷಯಜ್ಞ ನಾಶದಲ್ಲಿ ಬಂದವ. ಭಾಳ ವಿಚಿತ್ರವಾದ ಕಾನ್ಸೆಪ್ಟ್ಗಳೆಲ್ಲ ಅವನದ್ದು ತಂತ್ರ ಗ್ರಂಥಗಳಲ್ಲೆಲ್ಲ ಬರ್ತದೆ. ಇದೆಷ್ಟೋ ದೇವಸ್ಥಾನಗಳು ನಿಂತಿವೆ. ಮತ್ತೊಂದು ಜೈಗೀಶವ್ಯ. ದುರ್ವಾಸರಿಗೆ 3 ಲಕ್ಷ ಶಿಷ್ಯರಾದರೆ ಜೈಗೀಶವ್ಯರಿಗೆ 3 ಕೋಟಿ ಶಿಷ್ಯರು. ಅವರು ಯೋಗಾಚಾರಿ 28ರಲ್ಲಿ ಒಬ್ಬವ. ನಮಗೆ ಒಂದು ಯೋಗಾಚಾರರು ಗೊತ್ತಿಲ್ಲ. ದತ್ತಾತ್ರೇಯ ಯೋಗಾಚಾರ್ಯ, ಅವನಿಗೆ ನಮಸ್ಕಾರ ಹೇಳಿ ಯೋಗದವರು ಹೇಳೋದಿಲ್ಲ ಕೊನೆಗೆ. ಅವರು ಪತಂಜಲಿಗೆ ಮಾತ್ರ ಕೈ ಮುಗಿದುಕೊಂಡು ಹೋಗಿಬಿಡ್ತಾರೆ. ಅದಕ್ಕೂ ಮೊದಲಿದ್ದವ ದತ್ತ ಯೋಗ ಸ್ವಾಮಿ, ಕೃಷ್ಣನು. ಕೊನೆಗೆ ಶುಕಾಚಾರ್ಯರು, ನಿಮಗೆ ಗೊತ್ತಿರಬಹುದು. ಶುಕಾಚಾರ್ಯರು ಭಾಗವತದ ಶುಕ, ಶುದ್ಧವಾಗಿ ಶಿವನದ್ದೇ ರೂಪದವ. ಇವರೆಲ್ಲರೂ ಶಿವನ ಅವತಾರಗಳು ಎಲ್ಲ. ಇದೆಲ್ಲ ಬಹಳ ಕಡಿಮೆ ಮಟ್ಟಿನಲ್ಲಿ ಪೂಜೆ ಪುನಸ್ಕಾರಕ್ಕೆಲ್ಲ ಸಿಗುವಂಥದ್ದು. ಇನ್ನು ಕಾರ್ತಿಕ ವಿಶೇಷ, ಸೋಮವಾರ ಗೌಜಿ, ಇವೆಲ್ಲ ಯಾಕೆ ಅಂತ ಕೆಲವರು ಕೇಳೋದುಂಟು ಶಿವನಿಗೆ. ಅದಕ್ಕೊಂದು 2 ಪ್ರಮಾಣ ತಂದಿದ್ದೇನೆ, ಹಾಕಿದ್ದೇನೆ ಇಲ್ಲಿ. ಕಡೆಯಲ್ಲಿರುವಂಥದ್ದು, ಮೊದಲಿರುವಂಥದ್ದು ಕಾರ್ತಿಕ ಮಾಸದ್ದು. ಕಾರ್ತಿಕೇ ಮಾಸಿ ದೇವೇಶಂ ಅರ್ಚಯೇತ್ ಪಾರ್ವತೀಪತಿಂ ಅಶ್ವಮೇಧ ದಶಗುಣಂ ಪ್ರವದಂತಿ ಮನೀಷಿನ. ಅಶ್ವಮೇಧ ಯಾಗ ಮಾಡಿದ್ದಕ್ಕಿಂತಲೂ ಹೆಚ್ಚು ಪುಣ್ಯ ಬರ್ತದೆ ಅಂತ ಕಾರ್ತಿಕ ಮಾಸದಲ್ಲಿ ಪೂಜೆ ಪುನಸ್ಕಾರ ಶಿವನಿಗೆ. ಎಲ್ಲರಿಗೂ ವಿಶೇಷವೇ ಕಾರ್ತಿಕ ಮಾಸ. ಅದರಲ್ಲಿ ಶಿವನಿಗೆ ವಿಶೇಷವಾದ ಅನೇಕ ಶಿವ ದೇವಾಲಯಗಳಲ್ಲಿ ಕಾರ್ತಿ ಅಂತ ಕರೀತಾರೆ. ಕಾರ್ತಿಕ ಪುರ ಹೇಳೋದಿಲ್ಲ, ಕಾರ್ತಿ ಪೂಜೆ ಅಂತೆಲ್ಲ ದುಡ್ಡೊಟ್ಟು ಮಾಡೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾರೆ. ಅದಕ್ಕೆ ಪ್ರಮಾಣಗಳು ಇರಲಿ ಅವರಿಗೆ ಅಂತ ಕೊಟ್ಟದ್ದು. ಆಗ ಎತ್ತುದಾನ ಕೊಡಲಿಕ್ಕುಂಟು. ವೃಷಭಂ ಯಪ್ರಯಚ್ಛೇತ ತತ್ರ ಕುಂದೇಂದು ಸನ್ನಿಭ ಸತ್ಪ್ರಭಂ. ಬಿಳಿಯಾದ ಎತ್ತು ಕೊಡಲಿಕ್ಕೆ ಬೇಕು. ಆಗ ಋಷಯುಕ್ತೇನ ಯಾನೇನ ರುದ್ರಲೋಕಂ ಸಗಚ್ಚತಿ. ಹಾಗೆ ಮಾಡಿದವನಿಗೆ ರುದ್ರಲೋಕ ಪ್ರಾಪ್ತಿಯಾಗ್ತದೆ ಅಂತ ಹೇಳುತ್ತಾರೆ. ಕೇವಲೇನಾಪಿಯೇ ಕುರಿಯು ಸೋಮವಾರ ಶಿವಾರ್ಚನಂ. ಈಗ ಕಾರ್ತಿಕ ದೊರೆ ಹೋಗಬೇಕಾಗಿಲ್ಲ, ಪ್ರತಿ ಸೋಮವಾರಕ್ಕೂ ಬೆಲೆ ಉಂಟು ಹೇಳ್ತಾರೆ. ನತೇಶಾಂ ವಿದ್ಯತೆ ಕಿಂಚಿತ್ ಇಹಾ ಮುತ್ರಚ ದುರ್ಲಭಂ. ಸ್ಕಾಂದ ಪುರಾಣ ಹೇಳ್ತದೆ, ಸೋಮವಾರ ಶಿವಪೂಜೆ ಮಾಡಿದವನಿಗೆ ಎಂಥದ್ದು ಕಮ್ಮಿ ಆಗೋದಿಲ್ಲ ಅಂತ. ಇಲ್ಲಿಯೂ ಅಲ್ಲ ಎಲ್ಲಿಯೂ ಅಲ್ಲ ಅಂತ. ಹಾಗೆ ಆದ್ದರಿಂದ ಸೋಮವಾರ ಶಿವನಿಗೆ ಸ್ಪೆಷಲ್ ಎನ್ನುವುದು. ಯಾವ ದೇವಾಲಯಗಳಲ್ಲಿ ಸೋಮವಾರ ಎನ್ನುವುದು ಸ್ಪೆಷಲ್ ಇದ್ದರೂ ಯಾರಿಗೂ ಏನು ಗೆರೆಯೇ ಗೊತ್ತಿಲ್ಲ. ಕೇಳಿದ್ರು ಹೇಳು ಎಂಥದಕ್ಕೆ ಸೋಮವಾರ. ಅದು ಸೋಮ ಅಂದರೆ ಉಮಾ ಮತ್ತು ಸಾ ಉಂಟಲ್ಲ, ಅದು ಪಾರ್ವತಿಯೊಟ್ಟಿಗೆ ಇರುವುದು ಅಂತ ಅರ್ಥ ಅಂತೇಳಿ. ಸೋಮವಾರ ಅಂತ ಇರೋದು ಚಂದ್ರನಿಗೆ, ಅದು ಚಂದ್ರವಾರಕ್ಕೆ ಹೆಸರು. ಸೋಮವಂಶ ಅಂದರೆ ಚಂದ್ರವಂಶ. ಸೋಮ ಶಬ್ದದಲ್ಲಿ ಶಿವ ಇಲ್ಲ, ಅಲ್ಲಿ ಬೇರೆ ಕಡೆ ಇದ್ದಾನೆ, ವಾರದಲ್ಲಿ ಅಲ್ಲ. ವಾರದಲ್ಲಿ ಚಂದ್ರನೇ. ಆದಿತ್ಯವಾರ ಆದ ನಂತರ ಚಂದ್ರವಾರವೇ. ಮಂಗಳವಾರ ಬುಧವಾರ ಅಲ್ಲಿಲ್ಲವೇ ಇಲ್ಲ. ಅದರಿಂದ ಹೆಸರಿನ ಕನ್ಫ್ಯೂಷನಲ್ಲಿ ಬರುವುದು ಬೇಡ. ಮತ್ತು ಯಾವ ಸೋಮವಾರಕ್ಕೆ ನೀವು ಹೋಗೋ ದೇವಸ್ಥಾನಗಳಿದ್ದರೂ, ದೇವಸ್ಥಾನದ ದೊಡ್ಡ ಮಟ್ಟಿನ ಅಧಿಕಾರಿಗಳಿದ್ದರು, ಪೂಜೆಯವರಿದ್ದರು, ಯಾರೇ ಇದ್ದರು, ಯಾರಿಗೂ ಈ ಶ್ಲೋಕ ಆಗಲಿ ವಿಷಯ ಆಗಲಿ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗಬೇಕು ಅಂತಲೂ ಇಲ್ಲ. ಅವರು ಒಟ್ಟು ಜನ ಬಂದರೆ ಸರಿ ನಮಗೆ ಅಷ್ಟೇ. ಅದರ ಆಚೆಗೆ ಏನು ತಿಳ್ಕೊಳ್ಬೇಕು. ಎಲ್ಲ ಹೊರಗಿನಲ್ಲಿ ಏನೆಲ್ಲ ವೈಭವಗಳೆಲ್ಲ ಬದಲಾಗ್ತವೆ, ನಮ್ಮ ಒಳಗಿನದ್ದು ಏನು ಬದಲಾಗುವುದಿಲ್ಲ. ಎಂಥದ್ದು ಹೊಸತ್ತಿನ ಹೊರಗಿನ ಎಷ್ಟು 1000ಗಟ್ಟಲೆ ಕೊಡಪಾನದಲ್ಲಿ ಅಭಿಷೇಕ ನಡೆದು, ಅಂದರೆ ಬ್ರಹ್ಮಕಲಶ ಅಂತ ಹೇಳ್ತೇವಲ್ಲ, ಅದು ನಡೀಲಿ, ಶುದ್ಧಾತ್ಮವಾದ ಪ್ರತಿಷ್ಠೆಯಲ್ಲಾಗಲಿ, ಅದಕ್ಕೆಲ್ಲ ಬೇಕಾದಷ್ಟು ನಮ್ಮ ತಜ್ಞರೆಲ್ಲ ಬರ್ತಾರೆ, ಸೇರ್ತಾರೆ. ಬೆಡಿಯೋ ಹೊಡೆಯೋವನಿಂದ ಹಿಡಿದು
ವೇಷ ಹಾಕೋ ವೇಷದ ತಟ್ಟಿರಾಯ ವೆರೈಟಿ ಇದ್ದು ಅದೆಲ್ಲಕ್ಕೂ ಬಿಲ್ ಆಗ್ತದೆ, ವ್ಯವಸ್ಥೆ ಆಗ್ತದೆ. ದೇವರು ಮಾತ್ರ ಇದ್ದಲ್ಲೇ ಇರ್ತಾರೆ. ಹಾಗೆ ಒಂಚೂರು ಬದಲಾವಣೆ ಆಗಲಿ, ಚಿಂತನೆ ಆಗಲಿ, ಮುಂದುವರಿಕೆ ಆಗೋದೇ. ನಾನು ಅಟ್ಲೀಸ್ಟ್ ಸೋಮವಾರ ಯಾಕೆ ಮಾಡ್ತಾರೆ, ಏನು ವಿಷಯ ಅನ್ನುವ ಬಗ್ಗೆ ಒಂದು ಪ್ರಮಾಣ, ಅಧಿಕೃತವಾದ ವ್ಯವಸ್ಥೆ ತಿಳ್ಕೊಳ್ಬೇಕೆನ್ನತಕ್ಕ ಆಸೆಯೂ ಸಹ ಇದನ್ನೆಲ್ಲ ಬರೆದು ಗಡದ್ದಾಗಿ ಅಲ್ಲಿಟ್ಟು ಅವರಿಗೆ ತೋರಿಸಬೇಕಂತ. ಇನ್ನೊಂದು ಆಷಾಢದ ಅಮಾವಾಸ್ಯೆ, ಅದನ್ನು ಕಾಲ್ದೀವಿಗೆ ಅಮಾವಾಸ್ಯೆ ಅಂತಾರೆ. ಅದಕ್ಕೆ ಕಾಲ್ದೀಪ ಇಟ್ಟು ಪೂಜೆ ಮಾಡುವುದು ಅಂತಾರೆ. ದೀಪಸ್ತಂಭ ಅಂತಲೂ ಕರೀತಾರೆ, ವ್ರತ ಅಂತ. ಇನ್ನೊಂದು ವ್ರತ ಪತಿ ಸಂಜೀವಿನಿ ವ್ರತ ಅಂತಲೇ ಹೇಳ್ತಾರೆ. ಅದಕ್ಕೆ 9 ಗ್ರಂಥಿಯ 9 ಗಂಟು ಹಾಕಿದ ನೂಲು, ಚತುರ್ದಶಿ, ಅನಂತ ಚತುರ್ದಶಿ 14 ಮಾಡಿದಾಗೆ ದೂರಬಂಧ ಎಲ್ಲ ಇದೆ. ಆಗಲ್ಲಿ ಅವನನ್ನು ಕರೀಲಿಕ್ಕುಂಟು. ಅತ್ರಾಗಚ್ಚ ಮಹಾದೇವ ಭೀಮೇಶ್ವರ ಜಗತ್ಪತೆ ಜ್ಯೋತಿರ್ಮಯೋ ಮಯಾ ಸಾರ್ಧಂ ದೀಪೇ ಸನ್ನಿಹಿತೋ ಭವ ಅಂತ ದೀಪದ ಮಾಧ್ಯಮದಲ್ಲೇ ಅವನಿಗೆ ಪೂಜೆ. ಲಿಂಗ ಬೇಕಾಗಿಲ್ಲ ಅಲ್ಲಿ. ಎಲ್ಲಿ ನಾನು ಸೋಮವಾರ ಕಾರ್ತಿಗೆ ಎಲ್ಲ ತೋರಿಸಿ ಲಿಂಗದೊಟ್ಟಿಗೆ ದೀಪವನ್ನು ಇಟ್ಟದ್ದು, ಅಲ್ಲಿ ಆಗಲ್ಲ, ದೀಪದಲ್ಲೇ ಪೂಜೆ ಮಾಡಲಿಕ್ಕೆ ಇರುವಂಥದ್ದು ಕ್ರಮ. ಇನ್ನು ಇವರಿಬ್ಬರ ಸಾಂಗತ್ಯವನ್ನು ಹೇಳಬೇಕು ನಾನು, ಹರಿ ಮತ್ತು ಹರರದ್ದು. ಅನೇಕ ಮಾತುಗಳಿವೆ, ಒಂದು 2 ಸ್ಲೈಡಲ್ಲಿ ಅದರ ಚಿಂತನೆ ಕೊಡುತ್ತೇನೆ. ಇಬ್ಬರೂ ಮಾತಾಡಿಕೊಳ್ತಾರೆ, ಹೇಳುತ್ತಾರೆ, ಯಾರಾದರೂ ನಾರಾಯಣ ಭಕ್ತರು ಇದ್ದರೆ ಅವರು ಶಿವನನ್ನು ದೂರುತ್ತಾ ಇದ್ದರೆ ನಾರಾಯಣ ಇಷ್ಟಪಡುವುದಿಲ್ಲ. ಯಾರಾದರೂ ಶಿವಭಕ್ತರಿದ್ದರೆ ಅವರು ನಾರಾಯಣನನ್ನು ನಿಂದನೆ ಮಾಡ್ತಾರಾದರೆ ಶಿವ ಇಷ್ಟಪಡುವುದಿಲ್ಲ, ಅವರಿಗೆ ಬೆಲೆ ಕೊಡುವುದಿಲ್ಲ, ಅವರನ್ನು ಪಾರು ಮಾಡುವುದಿಲ್ಲ. ಇದಿಬ್ಬರದ್ದು ಮ್ಯೂಚುವಲ್ ಮಾತುಗಳು, ಮಾಮೂಲಿ ಮಾತುಗಳು ಎಲ್ಲ ಕಡೆ. ಇದರಿಂದ ಒಂದು ಸಿದ್ಧ ಆಗ್ತದೆ ಏನು ಕೇಳಿದರೆ, ಅವನು ಬೇರೆ ಇವನು ಬೇರೆ ಅನ್ನೋದು ಗ್ಯಾರಂಟಿ ಆಗ್ತದೆ ಮೊದಲಿಗೆ. ಯಾಕೆಂದರೆ ನಾರಾಯಣನನ್ನು ನಿಂದೆ ಮಾಡುವವನನ್ನು ನಾನು ಮೂಸುವುದಿಲ್ಲ ಅಂತ ಶಿವ ಹೇಳಬೇಕಾದ್ರೆ ನಾರಾಯಣ ಬೇರೆ ಇದ್ದೆ ಅಂತ ಆಯ್ತದೆ. ನಾನೇ ನಾರಾಯಣ ಆದರೆ ನನ್ನನ್ನು ನಿಂದೆ ಮಾಡಿದಾಗೆ ಅಂತ ಹೇಳಬೇಕಿತ್ತು ಸ್ಟೇಟ್ಮೆಂಟ್. ಒಂದೊಮ್ಮೆ ಅವನು ಹೇಳೋದಾದರೆ ಹಾಗೆ ಹೇಳಿದರೆ, ಏನೊಂದು ನಾರಾಯಣ ನಿಂದೆ ಮಾಡ್ತೀವಿ, ನಾರಾಯಣನ ನಾನಲ್ವಾ ನಿಂದೆ ಮಾಡೋದು ಎಲ್ಲಿಗೆ, ಬೋಧವಂತಿಗೆ ಹೇಳಿ ಖುಷಿ ಪಡ್ತಿದ್ದ. ಇದು ಹಾಗಲ್ಲ. ಹಾಗೆಯೇ ಶಿವ ಹೇಳುವಾಗ ಹೇಳಿದಾಗೆ ನಾರಾಯಣ ಹೇಳ್ತಾನೆ, ಶಿವನನ್ನು ನೀನು ನಿಂದೆ ಮಾಡೋದಾದರೆ ನಾನು ಬರುವುದಿಲ್ಲ ನಿನ್ನ ಪಾಲಿಗೆ, ಅಂದರೆ ನಾನಲ್ಲ ಅಂತ ಆಯ್ತು. ಅವನು ಸಹ ಅವನು ಹೇಳೋದಿಲ್ಲ ನಾನೇ ನೀನು ಅಂತ. ಅದನ್ನು ನೋಡಿ ಶುಕನೇ ಶಿವ, ಅವನೊಳಗೆ ನೆಲೆಗೊಂಡವ ವಾಯು, ಹೇಳಿದ್ದು ಕೃಷ್ಣಚರಿತೆ ಭಾಗವತ, ಕೇಳಿದವ ಪರೀಕ್ಷಿತ ಮೋಕ್ಷಕ್ಕೋದವ. ಅಂದರೆ ಒಬ್ಬ ನಾನು ಶಿವನ ಶಿಷ್ಯನಾಗದೇ ಇದ್ದರೆ ಅವನು ದೇವರೆಡೆಗೆ ಸಾಗುವುದಿಲ್ಲ ಎಂದಾಗಿ ಪರೀಕ್ಷಿತನೇ ಭಾಗವತ. ಇವತ್ತೆಲ್ಲ ಕಡೆಯಲ್ಲಿ ಭಾಗವತ ಸಪ್ತಾಹ ಆಗ್ತದೆ ದೊಡ್ಡ ಪ್ರಾಯಶ್ಚಿತ್ತವಾಗಿ. ಹೇಳಿದವ ಶಿವ, ಹೇಳುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ. ನಾವು ಭಾಗವತ ವೈಷ್ಣವ ಧರ್ಮ ಗ್ರಂಥ, ಕೇಳುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ. ಹೆಚ್ಚು ಕಡೆಯಲ್ಲಿ ದೇವಸ್ಥಾನಗಳಿರಲಿ, ಮನೆ ಮಠಗಳಿರಲಿ, ಮಂದಿರಗಳಲ್ಲಿ ಭಾಗವತಕ್ಕೆ ಬೆಲೆ. ಸರ್ವ ಪುರಾಣಗಳಲ್ಲಿ ಭಾಗವತಕ್ಕೆ ಶ್ರೇಷ್ಠ್ಯ. ಪುರಾಣೇಶು ಸರ್ವೇಶು ಶ್ರೀಮದ್ ಭಾಗವತಂ ಪರಂ ಅಂತ. ಭಾಗವತ ಹೇಳಿದ್ದೇ ಶಿವ, ಮುಟ್ಟುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ. ಸಬ್ಜೆಕ್ಟ್ ಇರುವುದೇ ವೈಷ್ಣವ, ಅದು ಹೇಳುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ. ಇಬ್ಬರಿಗೂ ಅಂದರೆ ಅಷ್ಟು ಕ್ಲೋಸ್ನೆಸ್ ಇದೆ ಎನ್ನುವುದಕ್ಕೆ ಈ ಗೆರೆಗಳೆಲ್ಲ. ಪರಾತ್ ಪರತರಂ ಯಾಂತಿ ನಾರಾಯಣ ಪರಾಜನಾ, ದಟ್ ಇಸ್ ಟ್ರೂ. ಎಷ್ಟು ಬೇಕಾದಷ್ಟು ಎತ್ತರಕ್ಕೆ ಹೋಗ್ತಾರೆ ನಾರಾಯಣನನ್ನು ಮೇಲಕ್ಕೆ ನೋಡಿದವರು, ನಾರಾಯಣನನ್ನು ಪರನನ್ನಾಗಿ ಚಿಂತನೆ ಮಾಡಿದವರು. ನತೇ ತತ್ರ ಗಮಿಷ್ಯಂತಿ ಯದ್ವಿಷಂತಿ ಮಹೇಶ್ವರ. ಹೋಗುವುದಿಲ್ಲ ಮೇಲಕ್ಕೆ ಅವರು. ಯಾವಾಗ ಯಾರು ಮಹೇಶ್ವರನ್ನು ನಿಂದೆ ಮಾಡ್ತಾನೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ದೇವರು. ದೇವರು ಎತ್ತರ ಒಪ್ಪಿಕೊಂಡರೂ ಶಿವನ ಬಿತ್ತರವನ್ನು ಮಾಡದೇ ಇದ್ದರೆ ಅವನು ಖಂಡಿತವಾಗಿ ಬೀಳ್ತಾನೆ. ನಮಸ್ಯ ಅರ್ಚಯಿತವ್ಯಶ್ಚ ಧ್ಯಾತವ್ಯ ಮತ್ಪರೈ ಜನೈ ಭವಿಷ್ಯಸಿ ನ ಸಂದೇಹ ಮತ್ಪ್ರಸಾದಾತ್ ದ್ವಿಜಾತಿಭಿ. ಯಾವಾಗಲೂ ಶಿವನನ್ನು ಪೂಜೆ ಮಾಡಲಿಕ್ಕೆ ಉಂಟು, ಅನುಗ್ರಹ ಕೇಳಲಿಕ್ಕೆ ಉಂಟು. ಹಾಗೆಯೇ ದೇವರನ್ನು ಸಹ ಚಿಂತನೆ ಮಾಡಲಿಕ್ಕೆ ಉಂಟು, ಅನುಗ್ರಹ ಮಾಡಲಿಕ್ಕೆ ಉಂಟು. ಇಬ್ಬರದ್ದು ಮಾತುಗಳು ಹಾಗೆ. ಯರ್ಚೈಷ್ಯಂತಿ ಗೋವಿಂದಂ ಮದ್ಭಕ್ತಾ ವಿಧಿಪೂರ್ವಕಂ. ನನ್ನ ಭಕ್ತರು, ಶಿವ ಹೇಳುತ್ತಾನೆ, ಪರಮಾತ್ಮನನ್ನು ಪೂಜೆ ಮಾಡಿದರೆ ತೇಷಾಂ ತದೈಶ್ವರಂ ಜ್ಞಾನಂ ಉತ್ತಸ್ಯತಿ ಜಗನ್ಮಯ. ಅವರಿಗೆ ಬೇಕಾದಂತಹ ನನ್ನ ಜ್ಞಾನ ಬರ್ತದೆ, ಇಲ್ಲಾದರೆ ನನ್ನ ಅರಿವು ಬರೋದಿಲ್ಲ, ದೇವರ ಎಚ್ಚರ ಆಗುವುದಿಲ್ಲ. ಯೋ ವೈ ನಿಂದಂತಿ ತಂ ಮೂಢ ದೇವದೇವಂಚ ನಿಂದತಿ ಯೋ ಹಿ ತಂ ಪೂಜೆಯದ್ ಭಕ್ತಿಯ ನ ಪೂಜೆಯತ್ ಸ ಪೂಜೆಯತಿ ಮಾಂಸ. ದೇವರನ್ನು ಪ್ರೀತಿಸಿದರೆ ನನ್ನನ್ನು ಪ್ರೀತಿಸಿದಂತೆ, ಇದು ಕುರುಪುರಾಣದ ಗೆರೆ. ದೇವರನ್ನು ನಿಂದಿಸಿದರೆ ನನ್ನನ್ನೇ ನಿಂದಿಸಿದಂತೆ ಆಗ್ತದೆ. ಅವ ನನ್ನ ಪೂಜೆ ಮಾಡಿದ್ರು ಫಲ ಕೊಡುವುದಿಲ್ಲ ಅಂತ ಹೇಳಿಬಿಟ್ಟವ. ತಸ್ಮಿನ್ ಹಿ ಪೂಜ್ಯಮಾನೇ ಮೇ ದೇವದೇವೇ ಮಹೇಶ್ವರೇ ಸಂಪೂಜಿತೋ ಭವೇತ್ ಪಾರ್ಥ ದೇವೋ ನಾರಾಯಣ ಪ್ರಭು. ಕೃಷ್ಣ ಹೇಳುತ್ತಾನೆ, ಶಿವನ ಪೂಜೆ ಮಾಡಿದರೆ ನಾರಾಯಣನ ಪೂಜೆ ಮಾಡಿದಾಗ ಆಗ್ತದೆ. ಶಿವನನ್ನು ಪೂಜೆ ಮಾಡದೆ ಹೋದರೆ ನಾರಾಯಣ ಪೂಜೆ ಮಾಡಿದರೂ ನಾರಾಯಣ ಪೂಜೆ ಮಾಡಿದಾಗ ಆಗುವುದಿಲ್ಲ. ಮೂರ್ಖಂ ವಾ ಪಂಡಿತಂ ವಾಪಿ ಬ್ರಾಹ್ಮಣಂ ವಾ ಮದಾಶ್ರಯಂ ಮೋಚಯಾಮಿ ಶ್ವಪಾಕಂ ವಾ ನ ನಾರಾಯಣನಿಂದ. ನಾನು ಯಾರನ್ನು ಬೇಕಾದರೂ ಉದ್ಧಾರ ಮಾಡ್ತೇನೆ ಎಂದು ಶಿವ ಹೇಳುತ್ತಾನೆ. ಆದರೆ ನಾರಾಯಣನನ್ನು ನಿಂದೆ ಮಾಡುವನನ್ನು, ಅವನನ್ನು ವಿರೋಧಿಸುವವನು, ಅಂದರೆ ಕಟ್ಟ ಶೈವ ಅಂತ ಉಂಟಲ್ಲ, ಅಂಥವರನ್ನು ಶಿವನು ಮೂಸುವುದಿಲ್ಲ ಅಂತ, ಮುಟ್ಟುವುದಿಲ್ಲ ಅಂತ, ನನಗಾಗುವುದಿಲ್ಲ ಅಂತ. ಅವರು ಹರಿವಾಣ ಅಂತಲೇ ಹೇಳುವುದಿಲ್ಲ. ಕೈ ತೊಳೆಯುವ ಬಟ್ಟಲನ್ನು ಹರವಾಣ ಅಂತಾರೆ.
ಅಂಥವರನ್ನು ನಾನು ಮಾತಾಡಿಸುವುದಿಲ್ಲ. ಅದು ವಾಸ್ತವ ವಾಕ್ಯಗಳಿವೆ ಅಲ್ಲ. ಅಂದರೆ ಅವರಿಗೆ ಪುರಾಣ ಮಾತುಗಳು ಅವರಿಗೆ ಮುಟ್ಟಲಿಕ್ಕೆ ಸಿಗುವುದಿಲ್ಲ. ಮೂರ್ಖರನ್ನು ನಾನು ಉದ್ಧಾರ ಮಾಡುತ್ತೇನೆ, ಯಾರನ್ನಾದರೂ ನಾನು ಇಷ್ಟಪಡ್ತೇನೆ, ಆದರೆ ದೇವರನ್ನು ವಿರೋಧಿಸುವವನನ್ನು ನನಗೆ ಆಗುವುದಿಲ್ಲ ಅಂತ. ಇದಿಬ್ಬರು ನರನಾರಾಯಣರು ಬದರಿಯಲ್ಲಿ ಇವತ್ತಿರುವವರು. ಅದಕ್ಕೋಸ್ಕರ ಚಿತ್ರ ಕೊಟ್ಟೆ. ಇವರಿರುವರೇ ನರನಾರಾಯಣ ಯೋತವು ತಾವೇವ ಅರ್ಜುನ ಕೇಶವವು ಅಂತ. ಅರ್ಜುನ ಕೇಶವರಾಗಿ ಬಂದದ್ದವರೇ. 11 ರುದ್ರರ ಬಗ್ಗೆ ನಾನು ಹೇಳಬೇಕು. ಆಗ ಮೊದಲು ಬಂದಿತ್ತು ಆ ಮಾತು. ಇದರಲ್ಲಿ 2 ವಿಷಯ ಇದೆ. 11 ರುದ್ರರೇ ಇದ್ದಾರೆ. ಇನ್ನೊಂದರಲ್ಲಿ 11ರಲ್ಲಿ ಒಬ್ಬ ರುದ್ರ ಇದ್ದಾನೆ, 10 ಅವಾಂತರ ರುದ್ರ ಇದ್ದಾರೆ. ಇದು 2 ಕೆಟಗರಿ. ಶಿವನಿಗೆ 11 ರೂಪ ಇದೆ, ಅವನಿಗೆ 11 ಹೆಂಡತಿಯರಿದ್ದಾರೆ, ಅವನಿಗೆ 11 ಸ್ಥಾನಮಾನಗಳಿವೆ. ಇದು ಒಂದು ಮುಖ್ಯ ವಿಷಯ. ಇದು ಮೊದಲಿಗೆ ಹುಟ್ಟಿ ಬಂದ ಕ್ರಮ. ಇನ್ನು ಲೋಕದಲ್ಲಿ ಬಂದಾಗ ಪ್ರಧಾನನಾದ ಒಬ್ಬ ರುದ್ರನೊಟ್ಟಿಗೆ 10 ಜನ ಅವಾಂತರ ರುದ್ರರು ಬಂದಿದ್ದಾರೆ. ಯಾರ್ಯಾರೋ ಏನೇನು, ಅವರಿಗೆಲ್ಲ ದೊಡ್ಡ ಮಟ್ಟಿನ ಪೂಜೆ ಪುನಸ್ಕಾರಗಳು ಬರುವುದಿಲ್ಲ, ಪರಿವಾರದಲ್ಲಿ ಸಿಗ್ತಾರೆ. ಹೀಗಾಗಿ ರುದ್ರನನ್ನೇ 11 ನೋಡುವ ಟೇಬಲ್ ಇದು. ಮನ್ಯು, ಮನು, ಮಹಾನಾಸ, ಮಹಾನ್, ಶಿವ, ಋತಧ್ವಜ, ಮರುರೇತ, ಭವ, ಕಾಲ, ವಾಮದೇವ, ಧೃತವ್ರತ ಅಂತ. ಇದು 11 ಜನ. ಶಿವನೇ 11 ರೂಪದಲ್ಲಿ ಹುಟ್ಟಿ ಬಂದದ್ದು. ಮೊದಲಿಗೆ ಬಂದಿದ್ದಾನೆ. ಬಂದ ತಕ್ಷಣ ಅವನಿಗೆ ಬ್ರಹ್ಮದೇವ 11 ರೂಪ ಕೊಟ್ಟಿದ್ದಾನೆ, 11 ಆಗಿ ಇರುವಂಥ. 11 ಹೆಂಡತಿಯರನ್ನು ಕೊಟ್ಟಿದ್ದಾನೆ. ಧೀ, ವೃತ್ತಿ, ಉಮಾ, ನಿಯುತು, ಸರ್ಪಿ, ಇಳ, ಅಂಬಿಕಾ, ಇರಾವತಿ, ಸುಧಾ, ದೀಕ್ಷಾ ಅಂತ 11 ರುದ್ರಾಣಿಯರು. ಅಷ್ಟು ಜನರು ರುದ್ರಾಣಿಯರೇ, ಶಿವನಾಗಿ ಶಿವನ ಪತ್ನಿಯರು. ಮುಂದೆ 11 ಸ್ಥಾನ ಕೊಟ್ಟ ಇರಲಿಕ್ಕೆ ಎಲ್ಲಿ ಅಂತ. ಮನಸ್ಸು, ಇಂದ್ರಿಯ, ಪ್ರಾಣ, ಮತ್ತು ಆಕಾಶ, ಗಾಳಿ, ಬೆಂಕಿ, ನೀರು, ನೆಲ, ಸೂರ್ಯ, ಚಂದ್ರ, ಕೊನೆಗೆ ಆಲೋಚನೆ. ಎಲ್ಲರಲ್ಲಿ ಇರತಕ್ಕಂಥ ವ್ಯವಸ್ಥೆ ಇತ್ತು. ಪಂಚಭೂತಗಳಲ್ಲಿದ್ದು, ಇಂದ್ರಿಯ ಮನಸ್ಸಿನಲ್ಲಿದ್ದು, ಮತ್ತು ಆಲೋಚನೆಯಲ್ಲಿಯೂ ತಪಸ್ಸಿನಲ್ಲಿ ಇರಲಿಕ್ಕೆ, ಅವರ ಯೋಚನೆಯಲ್ಲಿ ಇರಲಿಕ್ಕೆ, ಸಂಕಲ್ಪದಲ್ಲಿ ಇರಲಿಕ್ಕೆ ಇವನ್ನೆಲ್ಲ ಇಟ್ಟುಕೊಟ್ಟ. ಕೊನೆಗೆ ಇವರಿಗೆ 11 ಬಣ್ಣಗಳು ಅಲ್ಲಿ ಕೊಟ್ಟಾಗಿ ಕಟ್ಟಿದ್ದೇನೆ. ಯಾವುದು ಬಣ್ಣ ಅಂದರೆ ನೀವೇ ಕಲೆಕ್ಟ್ ಮಾಡಿದ್ದು. ಶೋಣ ಅಂದರೆ ಜಸ್ಟ್ ಕೆಂಪಿಗಿಂತ ಆಚೆ ಹೋಗ್ತದೆ, ಅದು ಕೆಂಪು ಕಪ್ಪು ಶೇಡ್. ಹರಿತ ಹಸಿರೆ, ನೀಲ, ಶ್ವೇತ, ಶ್ಯಾಮಲ ಕಡು ಹಸಿರು, ಮೇಚಕ ಒಂಥರ ಮಂಡ್ ಕಲರ್ ಹೇಳುವ, ಪೀತ ಮಡ್ ಕಲರ್ ಮಂಡ್ ಕಲರ್ ಎರಡು ಒಂದೇನು. ಪೀತ ಅಂದರೆ ಹಳದಿ, ಕಾಲ ಅಂದರೆ ಕಪ್ಪೆ, ಬಬ್ರು ಬೂದು ಒಂಥರ, ಪಾಟಲ ಒಂದು ಪಿಂಕ್ ಸ್ಟೈಲ್, ಸೀತ ಬಿಳಿ. ಹೀಗೆ ಬಣ್ಣಗಳು 11 ಅವನಿಗೆ. ಸುಮ್ಮನೆ ನಾನು ಪಂಚವರ್ಣದ ಒಂದು ಪುಷ್ಪವನ್ನಿಟ್ಟದ್ದು, ಅದರಲ್ಲಿ ಹೇಗೆ ಡಬಲ್ ಕಲರ್ ಇದೆ ಅಂತ ತೋರಿಸಲಿಕ್ಕೆ. ಅಂದರೆ ಕಲರ್ಗಳು ಹೇಗೆ ಬರ್ತದೆ, ಇದು ಮಾಡಿದ್ದಲ್ಲ, ನ್ಯಾಚುರಲ್. ಪುಷ್ಪ ಎನ್ನುವುದು ನ್ಯಾಚುರಲ್. 5 ಪೆಟಲಿನಲ್ಲಿ ಶಿವನಿಗೆ ಇಷ್ಟ ಆಗುವ ಹಾಗೆ ಕಾಣುವ ಬಣ್ಣದ ಒಂದು ಚಿತ್ರ ತಂದಿಟ್ಟಿದೆ. ಈಗ ಇದು 11 ರುದ್ರರು ಮಾಮೂಲಿ. ಈ 11 ರುದ್ರರು ಮಾಮೂಲಿ ಅಲ್ಲ. ಇದರಲ್ಲಿ ಒಬ್ಬ ಮಾತ್ರ ಮಹಾದೇವ ಇದ್ದಾನಲ್ಲ ಕೊನೆಯವ, ಅವ ಗ್ಯಾರಂಟಿ. ಮತ್ತು 10 ಜನರು ಅವಾಂತರರು, ಭಾರಿ ಕೆಳಗಿನವರು. ಆಗ ಹೇಳಿದಾಗೆ ಸ್ಥಾನಮಾನದಲ್ಲಿ ಮೇಲಕ್ಕೆ ಬರುವವರಲ್ಲ ಅವರೆಲ್ಲ. ಆ 10 ಜನರು ಇದು ಬೇರೆ ವಿಷಯ. ಇದಕ್ಕೆ ಪ್ರಮಾಣ ಭಾಗವತಾದಿಗಳು ಕೊಟ್ಟಿವೆ. ಬ್ರಹ್ಮ ಸಂಹಿತೆ ಕಲೆಕ್ಟ್ ಮಾಡಿದೆ ಅದರ ಇನ್ನೊಂದು ರೀತಿಯ ಹೆಸರುಗಳನ್ನು. ವಿರೂಪಾಕ್ಷ, ಹರಾತ್ರೆಂಬ ಭಾಗವತದಲ್ಲಿ ಬರುವಾಗ ರೈವತ, ಭೋಜ, ಭವ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕ್ಯಬಾತ್, ಅಹಿರ್ಬುದ್ಧ, ಬಹುರೂಪ, ಮಹಾದೇವ ಅಂತ ಕರೆದರೆ, ಬ್ರಹ್ಮ ಸಂಹಿತೆ ವಿರೂಪಾಕ್ಷ, ಹರಾತ್ರೆಂಬಕ, ಸುರೇಶ್ವರ, ಸಾವಿತ್ರ, ಜಯಂತ, ಪಿನಾಕ್ಯ, ಅಜೈಕ್ಯಬಾತ್, ಅಹಿರ್ಬುದ್ಧ, ಬಹುರೂಪ, ಶಂಕರ ಅಂತ ಬೇರೆ ಹೆಸರಲ್ಲಿ ಕರೀತದೆ. ಕೆಲವು ಹೆಸರು ಚೇಂಜ್ ಆಗಿದೆ, ನಾಮಾಂತರಗಳು. ಹಾಗೆ ಅಂಶವದ್ ಭೇದಾಗಮದಲ್ಲಿ ಶಿವ, ಶಂಕರ, ಈಶಾನ, ಭೀಮ, ಕಪಾಲಿ, ಈಶ್ವರುದ್ರ, ದೇವದೇವ, ವಿಜಯ, ಭಗವದ್ಭವ, ನಿಲ್ರೋಹಿತ, ಮಹಾದೇವ ಅಂತ ಉಂಟು. ಇನ್ನು ಅಪರಾಜಿತದಲ್ಲಿ ಮಾತ್ರ ಹೇಳಿದ್ದು ನನಗೆ ಡೌಟ್. ಅದು ಸ್ವಯಂ ಶಿವನನ್ನೇ ಹೇಳಿದ್ದೋ ಅವಾಂತರನೇ ಹೇಳಿದ್ದು ಅರ್ಥ ಆಗ್ತಾ ಇಲ್ಲ. ಸದ್ಯ ಅಘೋರ, ಈಶಾನ, ತತ್ಪುರುಷ, ವಾಮ, ಮೃತ್ಯುಂಜಯ, ಸ್ತ್ರೀಕಂಠ, ವಿಜಯ, ಅಘೋರಾತ್ರಿ, ಕಿರಣಾಕ್ಷ, ಮಹಾದೇವ ಹೇಳುವಾಗ 11 ಮಹಾರುದ್ರರನ್ನೇ ಅದು ಗಮನಿಸಿದಾಗೆ ಉಂಟು. ಕನ್ಫ್ಯೂಸ್ ಅವರಿಗೆ ಕೆಲವೊಮ್ಮೆ. ಹಾಗೆ ಶೈವಾಗಮದಲ್ಲಿ ಬಂದಾಗ ಶಿವಹರ, ಭವ, ಕಪಾಲಿ, ಸದಾಶಿವ, ಪಿನಾಕಿ, ಸ್ಥಾಣು, ಗಿರೀಶ, ಶರ್ವ, ಭರ್ಗ, ಶಂಭು ನೋಡುವಾಗಲೂ ಇದು 2 ಆಗಮಗಳಲ್ಲಿ ಮಿಕ್ಸ್ ಮಾಡಿ ಕೆಲವೊಮ್ಮೆ ಹೇಳೋದ್ರಿಂದ ಅದನ್ನು ಪರ್ಫೆಕ್ಟ್ ಹೇಳಲಿಕ್ಕೆ ಆಗಲಿಲ್ಲ. ಇಲ್ಲಿ ಸಹ ಮಗದೊಂದು ಹೂವನ್ನಿಟ್ಟಿದ್ದೇನೆ. ಇದು ಸಹ ಪಂಚ ಪೆಟಲ್ಸ್ ಹೊತ್ತಿದೆ. ಜೊತೆಯಲ್ಲಿ ಕಲರ್ಸ್ ಚೇಂಜ್ ಇರ್ತದೆ ಅನ್ನೋ ತೋರಿಸಲಿಕ್ಕೋಸ್ಕರ ಅದನ್ನು ಹಾಕಿಟ್ಟಿದ್ದೇನೆ. ಶಿವನಿಗೊಂದು ಸಮರ್ಪಣೆ ಆಗಲಿ ಅಂತ ಅದನ್ನು ಕಲೆಕ್ಟ್ ಮಾಡಿದ್ದು. ಇದು ಪಂಚಾಕ್ಷರದ ಚಿಂತನೆ. ನಮಃ ಶಿವಾಯ ಅಕ್ಷರಗಳು 5 ಇವೆ. ಸ್ವರಗಳು ಉದಾತ್ತಾದಿಗಳು ಅಲ್ಲಿ ಹೇಗೆ ಬಂದಿವೆ ಒಂದೊಂದು ಅಕ್ಷರದಲ್ಲಿ ಅಂತ ಕೊಟ್ಟಿದ್ದೇನೆ. ಬಣ್ಣ ಹೇಗಿರ್ತದೆ ಪಂಚಾಕ್ಷರದ್ದು,
ಪೀತ ಅಂದರೆ ಗೊತ್ತು, ಆಗ ಹಳದಿ ಅಂದಿದ್ದೇನೆ. ಕೃಷ್ಣ ಕಪ್ಪು, ಧೂಮ್ರ, ಬೂದು ಬೂದಿ ಕಲರ್, ಆ್ಯಶ್ ಕಲರ್ ಧೂಮ್ರ. ಹೇಮ ಬಂಗಾರ ಬಣ್ಣ, ಎಲ್ಲೋ ಮಿಕ್ಸ್ ರೆಡ್, ಮತ್ತು ರಕ್ತ ಪ್ಯೂರ್ ಕೆಂಪು. ನೆಕ್ಸ್ಟ್ ಸ್ಥಾನ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವ. ಆ ಅಕ್ಷರಗಳಿಗೆ ದೇವತೆಗಳಿದ್ದಾರೆ, ಇಂದ್ರ, ರುದ್ರ, ವಿಷ್ಣು, ಬ್ರಹ್ಮ ಮತ್ತು ಸ್ಕಂದ ಅಂತ. ಮತ್ತು ಛಂದಸ್ಸು ಗಾಯತ್ರಿ, ಅನುಷ್ಠುಭು, ತ್ರಿಷ್ಠುಭು, ಬೃಹತಿ, ವಿರಾಟ್. ಋಷಿಗಳು ಗೌತಮ, ಅತ್ರಿ, ವಿಶ್ವಾಮಿತ್ರ ಮತ್ತು ಅಂಗಿರಸ್ಸು, ಭರದ್ವಾಜರು. ಪಂಚಭೂತಗಳು ಕ್ರಮಬದ್ಧವಾಗಿ ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ. ಅದರ ಚಿಹ್ನೆಗಳು ಪೃಥ್ವಿಯನ್ನು ತೋರಿಸುವ ರೀತಿ ಮಣ್ಣಗುಡ್ಡೆಯಂತೆ ಕಪ್ಪು ಕಲರಲ್ಲಿ ಇರೋದು, ಬ್ರೌನ್ ಕಲರ್ ಮಣ್ಣಿನ ಕಲರ್ ಹಾಕಿದ್ದಾರೆ ಇರಲಿ. ನೆಕ್ಸ್ಟ್ ನೀರು ಸುಮಾರಾಗಿ ಬಿಳಿ ಕಲರ್ ಆದರೂ ನೀಲ ಕಲರಲ್ಲಿ ನೋಡ್ತೇವೆ, ಅಲ್ಲಾಡ್ತಾ ಇರ್ತದೆ. ಮತ್ತು ಗಾಳಿ ಸ್ಟ್ರೈಟ್ ಇರ್ತದೆ, ಬೆಂಕಿಯು ಮೇಲಕ್ಕೆ ಹೋಗ್ತದೆ, ಗಾಳಿ ಅಡ್ಡನೇ ಇರ್ತದೆ ಸರ್ವತ್ರ, ರಿಂಗಿರಿಗೆ ಇರ್ತದೆ ಕೆಲವೊಮ್ಮೆ. ಆಕಾಶ ನೀಲಿಯಾಗಿ ಸೊನ್ನೆಯಾಗಿ ಉರುಟಾಗಿ ಕಾಣುವಂತೆ. ಮತ್ತು ರೂಪಗಳು ಶಿವನದ್ದು ಸದ್ಯೋಜಾತಾದಿ ರೂಪಗಳು, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ ಅವರ ಮಡದಿಯರು. ಇದು ಸ್ಪೆಷಲ್. ಇಷ್ಟರವರೆಗೆ ಚಾರ್ಟ್ಗಳಲ್ಲಿ ಬಾರದೇ ಇರತಕ್ಕಂಥ ಒಂದು ಅಪೂರ್ವವಾದ ವಿಷಯ. ಅದಕ್ಕೆ ಎಷ್ಟು ಜನ ಎಲ್ಲಿಂದೆಲ್ಲ ಕಲೆಕ್ಟ್ ಮಾಡಿದ್ದೇನೆ ಹೇಳಲಿಕ್ಕೆ ಕೆಳ ಹಾಕಿದ್ದೇನೆ. ಲಿಂಗ ಪುರಾಣ, ವಿದ್ಯಾರ್ಣವತಂತ್ರ, ಸಾರ ಸಂಗ್ರಹ ಎಲ್ಲ. ವಿದ್ಯಾ, ಶಾಂತಿ, ಪ್ರತಿಷ್ಠಾ, ನಿವೃತ್ತಿ, ಶಾಂತಿತೀತ, ಇಷ್ಟು ಈ ಪಂಚಾಕ್ಷರ ಸ್ತೋತ್ರ. ನಮಃ ಶಿವಾಯ ಬರುವ ಹಾಗೆ ರುದ್ರಯಾಮಲದಲ್ಲಿರುವಂಥದ್ದು. ಆರಂಭದ ಅಕ್ಷರಗಳು ಸೇಮ್, ಪ್ರಧಾನ ಅಕ್ಷರಗಳು. ನಮಂತಿ ಋಷಯೋ ದೇವಾಃ, ನಮಂತಿ ಅಪ್ಸರಸಾಂಗಣಾಃ, ನರಾಹ ನಮಂತಿ ದೇವೇಶಂ, ನಕಾರಾಯ ನಮೋ ನಮಃ ಅಂತ. ಹಾಗೆ ಮಹಾದೇವಂ ಮಹಾತ್ಮಾನಂ ಮಹಾಧ್ಯಾನಪರಾಯಣಂ ಮಹಾಪಾಪಹರಂ ದೇವಂ ಮಕಾರಾಯ ನಮೋ ನಮಃ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ ಶಿವಂ ಏಕಪದಂ ನಿತ್ಯಂ ಶಿಕಾರಾಯ ನಮೋ ನಮಃ. ಇದ್ದದರಲ್ಲಿ ಬೆಸ್ಟ್ ಆದ ಒಂದು ಪಂಚಾಕ್ಷರ ಸ್ತೋತ್ರ ತಂದಿದ್ದೇನೆ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ದೇವಂ ವಕಾರಾಯ ನಮೋ ನಮಃ. ಯತ್ರ ಯತ್ರ ಸ್ಥಿತೋ ದೇವಃ ಸರ್ವವ್ಯಾಪಿ ಮಹೇಶ್ವರಃ ಯೋ ಗುರು ಸರ್ವದೇವಾನಾಂ ಯಕಾರಾಯ ನಮೋ ನಮಃ. ಅದು ಎರಡಕ್ಕೆ ಬಣ್ಣ ಹಾಕಿಲ್ಲಲ್ಲ, ಸರಿ ಹಾಕುವ. ಹಾಗೆ ಪಂಚಾಕ್ಷರದ ಚಿಂತನೆ ಇದು ಪಂಚರೂಪದಲ್ಲಿ.